ಅಂದ್ರೆ 23ರಲ್ಲಿ ಅಂಕುಶ್ ಗೋಖಲೆ ಅವರು ಗೆದ್ದು ಬರ್ತಿದ್ರ? 23ರಲ್ಲಿ 100% ಗೆದ್ದು ಬರ್ತಿದ್ರು. ಈಗ ಬರುವಂತ 2028ರ ಚುನಾವಣೆಯಲ್ಲಿ ತಮ್ಗೆ ಯಾವ ದಾರಿ ಇದೆ? ಈಗ BSP ಅಂತೂ ತಾವು ಬಿಟ್ಟಿದ್ರಿ, ಈಗ ಯಾವ ಪಕ್ಷದಲ್ಲಿ ಹೋಗ್ತೀರಿ? CM ಇಬ್ರಾಹಿಂ ಅವ್ರು ಮತ್ತೊಂದು ಹೊಸ ಪಕ್ಷ ತರ್ತಾ ಇದ್ದಾರೆ, ಆ ಪಕ್ಷಕ್ಕೆ ಹೋಗ್ತಿರೋ ಅಥವಾ ಬೇರೆ ತಮ್ಮದೇ ಸ್ವತಂತ್ರ ಪಕ್ಷವನ್ನು ಮಾಡ್ಕೊಂಡು ನಿಲ್ತಿರೋ ಅಂತ? JDS ದಲ್ಲಿ ಜೀವ ಇಲ್ಲಿಗ. ಅಂದ್ರೆ JDS ಅಸ್ತಿತ್ವ JDS ಅಸ್ತಿತ್ವ ಕಳ್ಕೊಂಡ್ ಬಿಟ್ಟದು. ಈಗ ಕೆಲವೊಂದ್ ಕಡೆ ಬೇಜಾರಾಗುತ್ತಾ, ನಾನು ಸಪೋರ್ಟ್ ಮಾಡಿರುವಂತ ಪಕ್ಷ ಇವತ್ತು BJP ಜೊತೆ ಸೇರ್ಪಡೆ? ನಾನು ಅದೇ ಹೇಳ್ಬೇಕಂದಿದ್ದ. ನಾವ್ ಯಾಕೆ JDS ದಿಂದ CM ಇಬ್ರಾಹಿಂ ಹೋದ್ರು ಕೂಡ ನಾವು ಹೋಗ್ತಿದ್ದಿಲ್ಲ, ಪಾರ್ಟಿದಲ್ಲಿ ಇರ್ಬೋದಾಗಿತ್ತು. ಲೇಕಿನ್ ನಮ್ಮ ಐಡಿಯಾಲಜಿ ವಿರುದ್ಧವಾಗಿ ಮತ್ತೆ ಅದು RSS ವಿಚಾರಧಾರೆ ಇರ್ತಕ್ಕಂಥ BJPಯಲ್ಲಿ JDS ಅದ್ರ ಜೊತೆಗೆ ಅಲೈನ್ಸ್ ಆಗ್ಬೇಕು ಆಗಿನ ಕಾರಣಕ್ಕಾಗಿ ನಾವು ಪಕ್ಷನ ಬಿಟ್ಕೊಟ್ಟೆವು. 2028ರ ಚುನಾವಣೆಯಲ್ಲಿ ಅಂಕುಶ್ ಗೋಖಲೆ ಅವರು ಅಖಾಡಕ್ಕೆ ಬರ್ತಾರಾ ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಜನರಿಗೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಂದ ನೈತಿಕತೆಯನ್ನ ಕಳ್ಕೊಂಡು ನಾ ಯಾವ್ದು ಕೂಡ ರಾಜಕೀಯದಲ್ಲಿ ಕಾಲಿಡಲ್ಲ. JK ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಸೈಯದ್ ಮೊಹಸಿನ್. ನಮ್ಮ ಜೊತೆ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಪರೂಪದ ರಾಜಕಾರಣಿಗಳು, ದಲಿತ ಪರ ಹೋರಾಟಗಾರರು ಹಾಗೂ ಸಾಮಾಜಿಕ ಚಿಂತಕರು ಹಾಗೂ BSPಯಲ್ಲಿ ತನ್ನದೇ ಆದಂತಹ ಒಂದು ಛಾಪು ಮೂಡಿಸಿರುವಂತಹ ಅಂಕುಶ್ ಗೋಖಲೆ ಅವರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನಿಮ್ಮ ಪರಿಚಯ ಹೇಳ್ಬೇಕಾದ್ರೆ ನಿಮ್ಮ ರಾಜಕೀಯ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾವ ರೀತಿಯಾಗಿ ತಾವು ಬಂದಿದ್ರಿ? ನಾನು ಬೇಸಿಕ್ ಆಗಿ ರಾಜಕೀಯದಲ್ಲಿ ಕಾಲಿಟ್ಟಿದ್ದು 2005ರಿಂದ. ನಾವು ಮೊದಲಿನಿಂದ ಸಾಮಾಜಿಕ ಹೋರಾಟದಲ್ಲಿ ನಮ್ಮ ಮನೆಯಲ್ಲಿ ಏನದ ಅಂದ್ರೆ ಒಂದು ವಾತಾವರಣ ಇದೆ. ಅಂಬೇಡ್ಕರ್ ವಿಚಾರಧಾರೆ ಮೇಲೆ ನಮ್ಮ ಮನೆಯಲ್ಲಿ ಅಂಬೇಡ್ಕರ್ ವಿಚಾರಧಾರದಲ್ಲಿ ನಮ್ಮ ಅಣ್ಣವ್ರು ಹಿಡ್ಕೊಂಡು ಏನದಂದ್ರೆ ಒಂದು ಐಡಿಯಾಲಜಿ ಮೇಲೆ ನಡೀತಕ್ಕಂಥ ಮನೆ. ಇಂಥದ್ರ ಮಧ್ಯದಲ್ಲಿ ಏನದ 2005ರಲ್ಲಿ ಒಂದು ತಾಲೂಕಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದು, ಆ ಸಮಯದಲ್ಲಿ ಏನಾಯ್ತು ಅಂದ್ರೆ ನಮ್ದು ಬೇಸಿಕಲಿ ನಂದು ಹುಟ್ಟಿನ ಊರು ಬಂದು ಭಾಲ್ಕಿ ತಾಲೂಕದಲ್ಲಿ ಒಂದು ಸಣ್ಣ ಹಳ್ಳಿ ಚಿಟ್ಟಗ್ರಾಮ ಅಂತ. ಅಲ್ಲಿನ ಜನ ಎಲ್ಲ ಏನದಂದ್ರೆ ಅಲ್ಲೇನೋ ರಿಸರ್ವ್ ಬಂದದ ಕ್ಷೇತ್ರ, ತಾಲೂಕಾ ಪಂಚಾಯತ್ ಕ್ಷೇತ್ರ ಅಂತಂದು ಅಲ್ಲಿಂದ ಊರಿನ ಜನ ಎಲ್ಲ ಏನದಂದ್ರೆ ನಮ್ಮ ಹತ್ರ ಬಂದು ನೀವು ನಿಂದಿರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು. ಇಲ್ಲಪ್ಪ, BJPದಂತೂ ಸಾಧ್ಯ ಇಲ್ಲ, ನಾವು ನಿಂದಿರಲ್ಲ, ನಾವು ರಾಜಕೀಯದಾಗಲ್ಲ ಅಂತ ಹೇಳಿ ಒಂದು ಸರ್ತಿ ಹೇಳಿ ಎಷ್ಟು ಜನ ಬಂದರೆ ಹಿರಿಯರೆಲ್ಲ ಬಂದಿದ್ರು. ಆದರೂ ಕೂಡ ನಾವು ಅವರಿಗೆ ಭಾಳ ವಿನಮ್ರದಿಂದ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ವಾಪಸ್ ಕಳಿಸ್ದೆವು. ತದನಂತರ ಏನಾಯಿತು, ಮತ್ತೊಂದು 8 ದಿವಸ ಆದ್ಮೇಲೆ ಅದಕ್ಕೆ ಬರ್ತಕ್ಕಂಥ ಚಿಟ್ಟ ಅಂತ ಊರು ನಮ್ಮ ಸ್ವಂತ ಊರು, ಅದ್ರ ಪಕ್ಕದಲ್ಲಿ ಬರ್ತಕ್ಕಂಥ ಮಾಸಿಮಾಡ ಆಗಿರ್ಬೋದು, ಚಳಕಾಪುರ ಆಗಿರ್ಬೋದು, ಗೋಧಿಪಿರ್ಗ ಆಗಿರ್ಬೋದು, ಆ ಎಲ್ಲ ಹಳ್ಳಿಯಿಂದ ಬಂದದ್ದು ಇರ್ತಕ್ಕಂಥ ಊರಿನ ಹಿರಿಯರು ಗೌಡರು ಎಲ್ಲರೂ ಸೇರಿ ನಮ್ಮಲ್ಲಿ ಮತ್ತೆ ಪುನಃ ಉಣ್ಣಾದ್ ಬಂದರು. ಇಲ್ಲ, ನೀವು ನಿಂದಿರ್ಲೇಬೇಕು, ನೀವು ನಿಂದ್ರಿ, ನಾವೆಲ್ಲ ಇದ್ದೇವೆ, ಅದು ಏನೇ ಇದ್ರಿ ಬಿ, ಯಾವ ಪಾರ್ಟಿ ಇದ್ರೇನು, ಡೆವಲಪ್ಮೆಂಟ್ ಮಾಡೋದಿದ್ರಿ, ನಿಮ್ಗೆ ಹಿಂಗಾಗಿ ಏನದ ನಾವು ನಿಮ್ಮ ಹತ್ರ ಹೊಂಟಿದ್ದೇವೆ ಅಂತ ರಿಕ್ವೆಸ್ಟ್ ಮಾಡಿದೆ. 2ನೇ ಸರ್ತಿ ಬಹಳಷ್ಟು ರಿಕ್ವೆಸ್ಟ್ ಮಾಡೋದ್ರಿಂದ ನಾವು BJPದಿಂದ ತಾಲೂಕಾ ಪಂಚಾಯತ್ ನಿಂದಿರೋದು ಬಂತು. ಆ ನಿಂತ ಮೇಲೆ ನಮ್ಮ ಅಣ್ಣವ್ರು ಏನದ ಸುಮಾರು 1 ವರ್ಷ ನನ್ನ ಜೊತೆಗೆ ಮಾತಾಡಲಿಲ್ಲ. ನಮ್ಮ ಅಣ್ಣವರು ನನ್ನ 1 ವರ್ಷ ತನಕ ಮಾತಾಡಲಿಲ್ಲ, ಮನೆಗೆ ಬರಲಿಲ್ಲ. ಕಾರಣ ಏನದಂದ್ರೆ ಇದು BJP ಏನದಂದ್ರೆ RSSನ ಐಡಿಯಾಲಜಿ ಇರ್ತಕ್ಕಂಥದ್ದು, ಭಾರತ ದೇಶದ ಸಂವಿಧಾನದ ವಿರುದ್ಧ ಐಡಿಯಾಲಜಿ ಇರ್ತಕ್ಕಂಥ BJP ಇರೋ ಕಾರಣಕ್ಕಾಗಿ ನೀನು ಆ ಟಿಕೆಟ್ ತಗೊಂಡಿದ್ದೆ, ಅದರಿಂದ ನಿನ್ನ ವಿರುದ್ಧ ಟೋಟಲಿ ನಿನ್ನ ವಿರುದ್ಧ ನಾನು ಪ್ರಚಾರ ಮಾಡ್ತಂತಂದು ಅವ್ರು ಮುಕ್ತವಾಗಿ ನಾನು ಹೇಳಿದ್ರು. ಮತ್ತು ಆ ಸಮಯದ ಎಲೆಕ್ಷನ್ ಇತ್ತು, ಅವ್ರ ಆಫೀಸರ್ ಇದ್ರು ಅಲ್ಲಿ ಇರಿಗೇಷನ್ದಾಗ. ಎಂದೂ ಕೂಡ ನಾನು ಪರವಾಗಿ ಒಂದು ಓಟ್ ಹಾಕ್ರಿ ಅಂತ ಸಮೇತ ಹೇಳಿಲ್ಲ. ಅದಕ್ಕೆ ಕಾರಣ ಏನಂದ್ರೆ ಒಂದು ಐಡಿಯಾಲಜಿ ಮೇಲೆ ನಮ್ಮ ಮನೆ ಇರೋ ಕಾರಣಕ್ಕಾಗಿ ಅದರಲ್ಲಿ ಗೆದ್ದೇವು ನಾವು. ಜನ ನಮ್ಗೆ ಓಟ್ ಹಾಕಿದ್ರು ಪಾಪ. 214 ಕೋಟಿನಿಂದ 2005ರಲ್ಲಿ ನಾನು TP ಮೆಂಬರ್ ಆದ. ಆದರೆ ಅಲ್ಲಿ ನಮ್ದು ವಾತಾವರಣ, ನಾವು ಕಲ್ತಿದ್ದ ವಾತಾವರಣ, ಇದ್ದಿದ್ದ ವಾತಾವರಣ ಬೇರೆ. ನಾವು ಅದ್ರ ವಿರುದ್ಧವಾದ ಇರ್ತಕ್ಕಂಥ ವಾತಾವರಣದಲ್ಲಿ ನಾವು BJPದಲ್ಲಿ TP ಮೆಂಬರ್ ಆಗಿ ಹೋದೆವು. ಅದ್ರ ನಮಗೆ ಸೆಟ್ ಆಗಲಿಲ್ಲ. ಕೇವಲ ಒಂದೇ 1 ವರ್ಷದಲ್ಲಿ ನಾವು 2006ರಲ್ಲಿ ಏನದ ಅಂದ್ರೆ BSP ಜೆಂಡಾ ಹಿಡ್ಕೊಂಡು ತಾಲೂಕಾ ಪಂಚಾಯತ್ ಅವಧಿ 4 ವರ್ಷ ಇತ್ತು. ಅದಕ್ಕಿಂತ ಒಂದೇ ವರ್ಷದಲ್ಲಿ ಏನದ ಅಂದ್ರೆ BSP ಪ್ರಚಾರ ಮಾಡಿಕೊಂಡು ನಾನು
ಇಲ್ಲಿ ಇರ್ತಕ್ಕಂಥ ಹುಲ್ಸೂರು ಕ್ಷೇತ್ರ ಬಿಫೋರ್ ದ ಡಿಲಿಮಿಟೇಷನ್ ಪೈಲೆ ಇಲ್ಲಿ ಹುಲ್ಸೂರು ಕ್ಷೇತ್ರ ಅಂತ ಕ್ಷೇತ್ರ ಇತ್ತು. ಆ ಹುಲ್ಸೂರು ಕ್ಷೇತ್ರದಲ್ಲಿ MLA ಕಂಟೆಸ್ಟ್ ಮಾಡಬೇಕಂತ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ. ಅದು ಸ್ಟಾರ್ಟ್ ಮಾಡಿದಾಗ ಸುಮಾರು ಎಲ್ಲ ಹುಲ್ಸೂರು ಕ್ಷೇತ್ರದ ಇಲ್ಲಿ ಅನ್ನೋದು ಅದು 4 ಅಂದ್ರೆ ನಾವು ಬಾಲ್ಕಿ, ಬಸವ ಕಲ್ಯಾಣ, ಹುಮನಾಬಾದ್ 3 ತಾಲೂಕುಗಳು ಸೇರಿ ಒಂದು ಕ್ಷೇತ್ರ ಇತ್ತು. ಹಾಗಾಗಿ ಸುಮಾರು ಏನದಂದ್ರೆ 1-2 ವರ್ಷ ಪ್ರಚಾರ ಮಾಡಿದ್ವಿ. BSP ದಿಂದ ನಿಂದಿರ್ಬೇಕಂತ BSP ದೇ ಪ್ರಚಾರ ಮಾಡಿದ್ವಿ. ಅದರಲ್ಲಿ ಜಾಯಿನ್ ಆಗಿ ಕೊನೆಗೆ ಏನಾಯ್ತು, 2008ರಲ್ಲಿ ಡಿಲಿಮಿಟೇಷನ್ ಆಯ್ತು, ಕ್ಷೇತ್ರ ಹೊಂಟೋಯ್ತು, ಅವರದಕ್ಕೆ ಹೋಯ್ತು. ಹಾಗಾಗಿ ಅನಿವಾರ್ಯವಾಗಿ ನಾವು ಪಾರ್ಟಿದಲ್ಲಿ ಅವಾಗ ಜಿಲ್ಲಾ ಖಜಾಂಚಿಯಾಗಿ ನಾನು ಕೆಲಸ ಮಾಡಿದ್ದೆ. 2008ರ ಚುನಾವಣೆಯಲ್ಲಿ ನಮ್ಮ ನೇತೃತ್ವದಲ್ಲಿ ನಾನು ಜಿಲ್ಲಾ ಖಜಾಂಚಿ ಇದ್ದ. ಮಾಯಾವತಿ ಅವರಿಗೆ ಏನದಂದ್ರೆ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ BSP ಮಾಯಾವತಿ ಅವರಿಗೆ ನನ್ನ ನೇತೃತ್ವದಲ್ಲಿ ಬೀದರ್ದಲ್ಲಿ ಸಭೆ ಮಾಡಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದೆವು. ಆ ಸಮಯದಲ್ಲಿ ರಹೀಂ ಖಾನ್ ಅವರು ಕಂಟೆಸ್ಟ್ ಮಾಡಿದರು. ಆ ಸಮಯದಲ್ಲಿ ನಸೀಬ್ ಪಟೇಲ್ ಅವರು ಬೀದರ್ ಸೌತ್ದಿಂದ ಕಂಟೆಸ್ಟ್ ಮಾಡಿದರು. ಇಲ್ಲಿ ಇನ್ನೊಬ್ಬರು ಕಂಟೆಸ್ಟ್ ಮಾಡಿದರು, ಅವ್ರ ಹೆಸರು ಏನೋ ಅದ. ಹಾಗಾಗಿ ಟೋಟಲಿ ಒಟ್ಟಾರೆಯಾಗಿ ಆ ಸಮಯದಲ್ಲಿ ನಮ್ಮ ನೇತೃತ್ವದಲ್ಲಿ ಎಲೆಕ್ಷನ್ ಆಯಿತು. ತದನಂತರ ಸ್ವಲ್ಪ ದಿವಸ ನಾವು ಸುಮ್ಮನೆ ಕೂತ ಮೇಲೆ ಮತ್ತೆ 2000 ಅದು ನಮ್ಮಲ್ಲಿ ಇತ್ತು, ಅದು ಒಂದು ಆಸೆ ಇತ್ತು, ಹೋರಾಟ ಮಾಡಬೇಕು, ಎಲೆಕ್ಷನ್ ನಿಂದಿರ್ಬೇಕಂತಕ್ಕಂಥದ್ದು ಇತ್ತು. ಆ ಕಾರಣಕ್ಕಾಗಿ 2013ರ ಚುನಾವಣೆಯಲ್ಲಿ ಪುನಃ ನಾವು 2012ರಿಂದ 1 ವರ್ಷ ಪ್ರಚಾರ ಮಾಡಿ 2013ರಲ್ಲಿ ನಾನು BSP MLA ಟಿಕೆಟನ್ನು ತಗೊಂಡು ದೊಡ್ಡ ಪ್ರಚಾರ ಮಾಡಿ ಹುಮನಾಬಾದ್ದಲ್ಲಿ ಮಾಯಾವತಿ BSP ರಾಷ್ಟ್ರೀಯ ಅಧ್ಯಕ್ಷ ಮಾಯಾವತಿ ಅವರನ್ನು ಕರೆಸಿ ಒಂದು ದೊಡ್ಡ ಚುನಾವಣೆ ಪ್ರಚಾರ ಮಾಡಿ ಆ ಸಮಯದಲ್ಲಿ 9,000 ಓಟ್ಗಳನ್ನು ನಾನು ಪಡಲಿಕ್ಕೆ ಸಾಧ್ಯ ಆಯಿತು. 2013ರ ಚುನಾವಣೆ ಆದಮೇಲೆ 2013ರಿಂದ 2018 ತನಕ ನಾನು ಬೆಳಗ್ಗೆ ಮಸ್ಕಿನ 4:30-5 ಗಂಟೆ ಕೇಳ್ತಿದ್ದೆ. ನಾನು 6:08ಕ್ಕೆ ನನ್ನ ಹತ್ರ ಎಲ್ಲ ನ್ಯೂಸ್ ಪೇಪರನ್ನು ಓದಿ 7 ಗಂಟೆಗೆ ಮನೆಯಿಂದ ಹೊರಗೆ ಹೋಗಿ ರಾತ್ರಿ 12 ತನಕ ನಾವೇನದು ಅಂದ್ರೆ ಎಲ್ಲ ಹಳ್ಳಿಗಳಿಗೆ ಹೋಗಿ ಕೆಲಸ ಮಾಡೋದು. ಆಮೇಲೆ ಎರಡನೇದು ಯಾಕೆ ಅಷ್ಟು ಜಲ್ದಿ ಎದ್ದು ರಾತ್ರಿ 12 ತನಕ ಯಾಕೆ ಬರ್ತೀವಿ ಅಂದ್ರೆ ನಾವು 2013ದಿಂದ 2018 ತನಕ ಒಂದು ದೊಡ್ಡ ಹೋರಾಟ ಹಾಕೊಂಡಿದ್ದೆವು ಪಾರ್ಟಿದಿಂದ, BSP ದಿಂದ. ಜೋ ಜಮೀನ್ ಸರ್ಕಾರಿ ಓ ಜಮೀನ್ ಹಮಾರಿ ಹೈ, ಮಾನ್ಯವರು ಕಾಂಶಿರಾಮ್ ಸಾಬರ್ ಹೇಳಿದಂತ ಇದು ಸ್ಲೋಗನ್. ಅದು ಏನು 1971ರಲ್ಲಿ ದೇವರಾಜ ಅರಸರು ಕೊಟ್ಟಂತ ಭೂಹೀನರಿಗೆ ಭೂಮಿ ಅಂತ ಹಕ್ಕುಪತ್ರ ಕೊಟ್ಟಿದ್ದಿತ್ತು. ಆದರೂ ಹುಮನಾಬಾದ್ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆನೆ ಹಕ್ಕುಪತ್ರ ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ದೀನಿ. ಆದ್ರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಂಜಿಸಿ ಡ್ರೆಸ್ಗಳು ಪೊಲೀಸ್ ಡ್ರೆಸ್ಕೊಂಡು ಹಾಕೊಂಡು ಹೋಗಿ ಅವ್ರ ಬಳಿ ಹಕ್ಕುಪತ್ರ ಇದ್ರೂ ಕೂಡ ಏನದ ಅಂತಂದ್ರೆ ಆ ಭೂಮಿಯನ್ನು ಕಬಳಿಸಿ ಅಲ್ಲಿ ಗಿಡಗಳು ಹಚ್ಚಿ ಅವ್ರಿಗೆ ಏನದ ಅಂದ್ರೆ ಮತ್ತೆ ಬೀದಿ ಪಾಲಾಗಂಗ ಏನದನ್ನ ಮಾಡ್ತಾರೆ. ಅವಾಗ ನಾವು ಆ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ಅದಕ್ಕೆ ಆ ಭೂಮಿ ಏನದ ಅಂದ್ರೆ ಇಸ್ಕೊಳ್ಳಕ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 12 ತನಕ ನಾನು ಅದು ಕೆಲಸ ಮಾಡೀನಿ. ಅದರ ಫಲವಾಗಿ ಹುಮನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 500 ಎಕರೆ ನಾವು ಭೂಮಿ ಏನದ ಅಂದ್ರೆ ಇಸ್ಕೊಳ್ಳಕ್ಕೆ ನಾವು ಸಕ್ಸಸ್ ಆಗಿದ್ದು. ಅದು ಎಲ್ಲೆಲ್ಲಿ ಅಂದ್ರೆ ಮುಸ್ತರಿಗೆ ಹೋಗಿ ನೋಡ್ಬೋದು. ಎಷ್ಟು ಬಿ ಜನ ಆತ್ಮೀಯರು ತಾವೆಲ್ಲ ನೋಡ್ತಾ ಇದ್ರು, ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ಮುಸ್ತರಿ ಗ್ರಾಮದಲ್ಲಿ ಅದೇ ರೀತಿ ಏನದ ಅಂದ್ರೆ ನಿಂಬೂರು, ಕಪ್ಪರ್ಗಾಂವ್, ಹಾಗೆ ರಾಜೋಳ, ಮುತ್ತಂಗಿ, ಬಾದ್ಲಾಪುರು, ಸುಮಾರು 12 ಊರುಗಳಲ್ಲಿ ನಾವು 500 ಎಕರೆ ಭೂಮಿನ ಇಸ್ಕೊಳ್ಳೋದ್ರಲ್ಲಿ ನಾವೇನದ ಅಂದ್ರೆ ಸಕ್ಸಸ್ ಆಗಿದ್ದವು. ಈ ಒಂದು ಹೋರಾಟದಲ್ಲಿ ಜನ ನಮಗ ಜಾತಿ ಬಿಟ್ಟು ಎಲ್ಲಾ ಜಾತಿಯ ಜನ ಏನದ ಅಂದ್ರೆ ನಮ್ಮ ಕಾರ್ಯಕ್ಕೆ ಮೆಚ್ಚಿ
ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೇನದ ಬೆಂಬಲ ಸೂಚಿಸ್ಲಕ್ಕ ಸ್ಟಾರ್ಟ್ ಆದರು, ನಮ್ಮ ಬೆಂಬಲಕ್ಕೆ ನಿಂದಿರ್ಲತ್ತರು. ಹೋರಾಟಕ್ಕೆಲ್ಲ ಏನದ ಅಂದ್ರೆ ಪ್ರತಿ ಹೋರಾಟದಲ್ಲಿ ಅಸಂಖ್ಯಾತ ಜನ ಏನದ ಅಂದ್ರೆ ಒಂದು ಕಾಲ್ ಕೊಟ್ಟರು ಸುಮಾರು ಜನ ಬಂದು ಸೇರ್ತೈತಿ. ಬಹಳ ನಾವೇನದ ಅಂದ್ರೆ ಎಲ್ಲಾ ಜಾತಿಯ ಜನರ ಪರವಾಗಿ ಏನದ ಅಂತಂದ್ರೆ ಭೂಮಿ ವಿಷಯದಲ್ಲಿ ಎಲ್ಲಾ ಜಾತಿಯ ಜನರ ಪರವಾಗಿ ನಾವು ಕೆಲಸ ಮಾಡಿದ್ದು, ಅದು ಇಸ್ಕೊಟ್ಟೆವು. ಈ ಭೂಮಿ ಇಸ್ಕೊಡೋ ಸಂಬಂಧರಲ್ಲಿ ಆ ಸಮಯದಲ್ಲಿ ಕಾಂಗ್ರೆಸ್ನ ಮಾಜಿ ಶಾಸಕರು ಜನ ನನಗೇನದ ಅಂದ್ರೆ ಬೆಂಬಲ ಹೆಚ್ಚಾಗೋ ಕಾರಣಕ್ಕಾಗಿ ಈ 2018ರ ಚುನಾವಣೆಯಲ್ಲಿ ಎಲ್ಲಿ ನಮ್ಗೆ ಸೋಲಾಗ್ತದೋ ಇದು ಅಂತ ತಿಳ್ಕೊಂಡು ನನ್ನ ಮೇಲೆ ಸುಮಾರು ಆ ಸಮಯದಲ್ಲಿ 15 ಪೊಲೀಸ್ ಕೇಸ್ಗಳು ಮತ್ತು ಫಾರೆಸ್ಟ್ ಕೇಸ್ಗಳು ಎರಡೂ ಸೇರಿ 15 ಕೇಸ್ಗಳು ಇದ್ದವು. ನಾವು ಇವತ್ತಿಗೂ ಕೂಡ ಆ ಕೇಸ್ಗಳೆಲ್ಲನೂ ಕೂಡ ಸುಳ್ಳು ಕೇಸ್ ಹಾಕಿನ ಸಲಕ್ಕೆ ಎಲ್ಲನೂ ಕೂಡ ಫೇಲ್ ಆಗೋಗ್ಯಾವ. ಇನ್ನು ಕೇವಲ ಎರಡು ಕೇಸ್ಗಳು ಉಳಿದಾವ. ಸೊ ಈ ಕೇಸ್ಗಳಿಗೆಲ್ಲ ನಾವು ಜನರ ಒಳ್ಳೆ ಕೆಲಸ ಮಾಡೋ ಸಲುವಾಗಿ ಈ ಕೇಸ್ಗಳಿಗೆ ನಾನು ಎಂದೂ ಅಂಜಲ್ಲ. ಇದು ಆದರೂ ಕೂಡ ನಾನು ಕೇಸ್ ಹಾಕೋದ್ರಿಂದ ಎಲ್ಲರ ಅಂಜುತ್ತಾರೇನೋ ಕೂಡ್ತಾರೇನೋ ಅಂತ ತಿಳ್ಕೊಂಡಿದ್ರು. ಬಟ್ ಅದು ನಮ್ಮ ರಕ್ತದಲ್ಲೇ ಅದು ಇಲ್ಲ. ನಾವು ಜನರ ಒಳ್ಳೆ ಕೆಲಸ ಮಾಡೋ ಕಾರಣಕ್ಕಾಗಿ ನಮ್ಗೆ ಅದೇನು ಭಯ ಬಂದಿಲ್ಲ, ಅದು ಬರಲು ಕೂಡ. ಇಷ್ಟೊಂದು ಹೋರಾಟ ಮಾಡಿದ್ರಿ, ಭೂಮಿಗಳನ್ನ ಇಸ್ಕೊಳ್ತೀವಿ, ಸುಮಾರು 500 ಎಕರೆ ಅಂದ್ರೆ ಅಂಕಿಅಂಶಗಳಲ್ಲಿ ಭಾರಿ ದೊಡ್ಡದು. ಅಂದ್ರೆ ಇಷ್ಟೆಲ್ಲ ಮಾಡಿದ್ರಾದ್ರೂ ತಮ್ಗೆ ಅಧಿಕಾರ ಸಿಗ್ಲಿಲ್ಲಲ್ಲ ಹುಮ್ನಾಬಾದ್ ಕ್ಷೇತ್ರದಲ್ಲಿ, ಯಾಕೆ? ಸೊ ಹುಮ್ನಾಬಾದಲ್ಲಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ರೆ ನಮ್ಗೆ ಅಧಿಕಾರ ಸಿಗ್ಲಿಲ್ಲ, ನಿಮ್ದು ಒಳ್ಳೆ ಪ್ರಶ್ನೆ ಅದ ಇದು. ಭಾರತ ದೇಶ ತರ ಬೇರೆ ದೇಶ ಎಲ್ಲೂ ಕೂಡ ಸಿಗಲ್ಲ ಜಗತ್ತಿನಲ್ಲಿ. ಭಾರತ ದೇಶಕ್ಕೆ ಒಂದು ದೊಡ್ಡ ರೋಗ ಆವರಿಸ್ಕೊಂಡು, ಅದು ಜಾತಿ ರೋಗ. ಅದು ದೊಡ್ಡ ರೋಗ ಯಾವುದು ಅಂದ್ರೆ ಜಾತಿ ರೋಗ. ಇದೇ ಕೆಲಸ ನಾನು ಮಾಡಿದ್ದು 500 ಎಕರೆ ಇಸ್ಕೊಟ್ಟಂತ ಭೂಮಿ ನನ್ನ ಜಾತಿಗೆ ಬಿಟ್ಟು, ಒಬ್ಬ ದಲಿತ ವ್ಯಕ್ತಿಗೆ ಬಿಟ್ಟು, ಅಪ್ಪರ್ ಕಾಸ್ಟ್ದಲ್ಲಿ ಇರ್ತಕ್ಕಂಥ ಲಿಂಗಾಯತು, ಮರಾಠ, ಬ್ರಾಹ್ಮಣರು ಯಾರು ಇಸ್ಕೊಟ್ರು ಬಹಳ ದೊಡ್ಡ ವ್ಯಕ್ತಿಯಾಗಿ ರಾಜ್ಯ ತುಂಬಾ ಮೆರಿತಾ ಇದ್ದ. ಇಲ್ಲಿ ಎಲ್ಲರೂ ಈ ಜಾತಿ ವ್ಯವಸ್ಥೆಯ ಭಾರತದಲ್ಲಿ ಕೆಳಜಾತಿಯಲ್ಲಿ ಇರ್ತಕ್ಕಂಥ ಎಷ್ಟೇ ಯೋಗ್ಯತೆ ಇರ್ತಕ್ಕಂಥ ವ್ಯಕ್ತಿ ಇದ್ರೂ ಕೂಡ ಅವನಿಗೆ ಅಡ್ಡು ಬರ್ತಕ್ಕಂಥದ್ದು ಜಾತಿ. ಇದು ಜಾತಿ ರೋಗ ಇರೋ ಕಾರಣಕ್ಕಾಗಿ ನಾವು ಫಸ್ಟ್ ಆಫ್ ಆಲ್ ಏನದ ಅಂದ್ರೆ ಇದು ಅಧಿಕಾರ ಹಿಡ್ಲಿಕ್ಕೆ ಸಕ್ಸಸ್ ಆಗಿಲ್ಲ ಒಂದು ಭಾಗ. ಎರಡನೇದು ಏನದ ಅಂದ್ರ ಬಹಳ ದುಃಖಕರ ಸಂಗತಿ ಅದ. ಇಷ್ಟೆಲ್ಲ ನಾವು ಕೆಲಸ ಮಾಡಿದ್ರು ಕೂಡ ನೀವು ಅಧಿಕಾರ ಯಾಕೆ ಹಿಡ್ದಿಲ್ಲ, ಭೂಮಿ ಎಲ್ಲ ಇಸ್ಕೊಟ್ಟಿಲ್ಲ. ದುಃಖ ಯಾಕಲ್ಲತ್ತಿದೆ ಅಂದ್ರ ನಾವು ಯಾವ ಜನರಿಗೆ ಭೂಮಿ ಇಸ್ಕೊಟ್ಟಿದ್ದೇವೋ 4 ಎಕರೆ 38 ಗುಂಟ 4 ಎಕರೆ 38 ಗುಂಟ ಇತ್ತು ಹಕ್ಕೋತ್ರು. ಅದು 2 ಗುಂಟ ಬಿಟ್ಟು 5 ಎಕರೆ ಭೂಮಿ. ಯಾರಿಗೆ 5 ಎಕರೆ ಭೂಮಿ ಇಸ್ಕೊಟ್ಟಿದೆವು 2018ರ ಚುನಾವಣೆಯಲ್ಲಿ ಯಾರು ಭೂಮಿ ತಗೊಂಡ್ರು ಅವ್ರು 500ದಿಂದ ನನ್ನ ಖಿಲಾಫಾಗಿ ಇರ್ತಕ್ಕಂಥ, ನನ್ನ ವಿರುದ್ಧ ಇರ್ತಕ್ಕಂಥವ್ರಿಗೆ ವೋಟ್ ಹಾಕ್ಬಿಟ್ಟು ಅವ್ರಿಗೆ 5 ಎಕರೆ ಭೂಮಿ ಕಂಡಿಲ್ಲ, ಕೇವಲ 500 ರೂಪಾಯಿಗೆ ಅವ್ರ ಓಟನ್ನ ಮಾರ್ಕೊಂಡ್ರು. ಅದ್ಯಾಂಗ ನಿಮಗ ಅವ್ರಿಗೆ ಹಾಕಿದಾರಂತ ಹೆಂಗ್ ಹೇಳ್ತೀರ? ಹಾಗಾದ್ರೆ ನನ್ ಓಟ್ ಹೆಚ್ಚು ಬರ್ಬೇಕಾಗಿತ್ತಲ್ಲ. ನನ್ನ 2ನೇ ಸರ್ತಿ ನನಗೆ ಸಿಕ್ಕಿದ ಖಾಲಿ 4,000 ಚಿಲ್ಲರೆ ಓಟು. ಅಂಕಿಅಂಶಗಳಲ್ಲಿ ಹೇಳ್ಬೇಕಾದ್ರೆ ಎಷ್ಟು ಮತಗಳು? ಮೊದಲಿಗೆ 9,000 ತಗೊಂಡಿದ್ರಿ, ಆಮೇಲೆ ಎಷ್ಟಾಯ್ತು ಮತ? 2018ರಲ್ಲಿ ಹೇಳದಲ್ಲ, ನಾನು ಪಕ್ಷದಿಂದ ನಿಂತಿಲ್ಲ. ಅದು ಒಂದ್ ದೊಡ್ಡ ಮತ್ ಪ್ರಾಬ್ಲಮ್, ಅದು ದೊಡ್ಡ ಸಮಸ್ಯೆ ಆಗಿದ್ದು. 2000 ನೋಡಿದ್ಮೇಲೆ ನನ್ಗೆ ರಾಜಕೀಯನೇ ಬೇಡ ಅಂತ ಏನಾದ್ರು ಅನಿಸ್ತಾ? ರಾಜಕೀಯ ಮಾಡಬಾರ್ದು ನಾನು? ಇಲ್ಲ, ರಾಜಕೀಯ ಬೇಡ ಅಂತಿಲ್ಲ. ಪೊಲಿಟಿಕಲ್ ಪವರ್ ಇಸ್ ದ ಸುಪ್ರೀಂ ಪವರ್ ಥ್ರೂ ವಿಚ್ ಕ್ಯಾನ್ ಅನ್ಲಾಕ್ ಆಲ್ ದ ಡೋರ್ಸ್ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ರು. ಆದ್ರೆ ರಾಜಕೀಯ ಯಾವ ಪಕ್ಷದಿಂದ ನಾನು ನಿಂತಿದ್ದ, BSP ದಿಂದ, ಅದೇ ಪಕ್ಷ 2018ರಲ್ಲಿ ನಮ್ಮ ವಿರೋಧಿಗಳಿಗೆ ನಾನು ಟಿಕೆಟ್ ಮಾರ್ಕೊತ್ತು. ನನ್ನನ್ನು ಕೊಡ್ಲಿಲ್ಲ. ನನ್ನ ತರ ಒಂದು ಕೊಳ್ಳೇಗಾಲದಲ್ಲಿ ಎನ್ ಮಹೇಶ್ ಇದ್ರು, ಒಂದು ಹುಮನಾಬಾದಲ್ಲಿ ಅಂಕುಶ್ ಗೋಖಲೆನ ಇದ್ದೇವೆ ಪಾರ್ಟಿದಲ್ಲಿ. ಅಷ್ಟು ಸ್ಟ್ರಾಂಗ್ ಆಗಿ ಬೆಳೆಸಿದ್ದು ನಾವು. ಆದ್ರೆ ನನಗೇನದ ಅಂದ್ರೆ 50 ಲಕ್ಷಕ್ಕೆ ಡಿಮಾಂಡ್ ಇಟ್ರು. ನಾನೇನ್ ಮಾಡಕ್ಕಾಗ್ತದೆ? ಲಾಸ್ಟಿಗೆ ಅಲಯನ್ಸ್ದಲ್ಲಿ ಏನದ JDS BSP ಅಲಯನ್ಸ್ ಮಾಡಿ ಅದನ್ನ ನಮ್ಮ ಕ್ಷೇತ್ರ ಬಿಟ್ಕೊಟ್ರು JDSಗೆ.
ಈಗ ಒಂದ್ ವೇಳೆ ನಿಮ್ಗೆ ಏನಾದ್ರು ಅಲಯನ್ಸ್ ಅಲ್ಲಾಗ್ಲಿ ಅಥವಾ ಏನಾದ್ರು BSP ಟಿಕೆಟ್ ನಿಮ್ಗೆ ಆಗ್ತಿತ್ತು ಅಂತಂದ್ರೆ ಗೆಲ್ಲುವಂತ ಚಾನ್ಸಸ್ ಏನಾದ್ರು ಇತ್ತ? 100%. 2018ರಲ್ಲಿ ಮಾನ್ಯವರು ಕಾಂಶಿರಾಮ್ ಸಾಬ್ರದೊಂದು ರಾಜಕೀಯ ಜ್ಞಾನಿ ಅವರು, ಅವ್ರದ್ದೊಂದು ಫಾರ್ಮಲ್ ಅದ, पहले फर्स्ट हारना, सेकेंड बार हराना, तीसरी बार जीतना। फर्स्ट 2013 में हम हार गए थे, 2018 में हम हाराने वाले थे। 2018 में जो 23 में हार गए, 18 में हार जाते थे, उस समय पे हम सेकेंड आने वाले थे, उस समय पे हम सेकेंड आने वाले थे। ಅಂದ್ರೆ ನಿಮ್ ಪ್ರಕಾರ 2018ರಲ್ಲಿ ಯಾವ ಪಕ್ಷ ಬರ್ತಿತ್ತು? ನಾನ್ BSP ತಗೊಂಡಾಗ ಆ ಸಮಯದಲ್ಲಿ ಯಾವ್ದು ಬರ್ತಿತ್ತೋ ಗೊತ್ತಿದ್ದಿಲ್ಲ, ಬಟ್ ಆ ಸಮಯದಲ್ಲಿ ಅಂಕುಶ್ ಗೋಖಲೆ ಸೆಕೆಂಡ್ ಇರ್ತಿದ್ರು. ಆ ಸಮಯದಲ್ಲಿ ಕಾಂಗ್ರೆಸ್ಸು ಆ ಸಮಯದಲ್ಲೇ ಸೋಲ್ತಿತ್ತು, 2018ರಲ್ಲೇ ಸೋಲ್ತಿತ್ತು. ಆಡಳಿತ ಪಕ್ಷ ಸೋಲು 100% ಆ ಸಮಯದಲ್ಲಿ ಇರ್ತಕ್ಕಂಥ ಆಡಳಿತ ಪಕ್ಷ ಸೋಲ್ತಿತ್ತು. 2ನೇ ಸ್ಥಾನ ಅಂಕುಶ್ ಗೋಖಲೆ ಇರ್ತಿತ್ತು. ಅಂದ್ರೆ 23ರಲ್ಲಿ ಅಂಕುಶ್ ಗೋಖಲೆ ಅವರು ಗೆದ್ದು ಬರ್ತಿದ್ರ? 23ರಲ್ಲಿ 100% ಗೆದ್ದು ಬರ್ತಿದ್ರು, 100% ಗೆದ್ದು ಬರ್ತಿದ್ರು. ಯಾಕಂತಂದ್ರೆ ಕಾರಣ ಏನಂದ್ರೆ, ನೀವು ಹಿಸ್ಟ್ರಿ ತೆಗೆದು ನೋಡ್ರಿ, 2013ದಿಂದ 18 ತನಕ ನಾವು ಮಾಡಿದಂಥ ಕಾರ್ಯ ಈ ಕ್ಷೇತ್ರದಲ್ಲಿ ಬಹಳಷ್ಟು ಮಾಜಿ ಹಿರಿಯರಾದಂಥ ಬಸವರಾಜ್ ಪಾಟೀಲ್ ಅವರು ಹಿಡ್ಕೊಂಡು ಇಲ್ಲಿ ತಕ, ಸಿದ್ದು ಪಾಟೀಲ್ ತಕ ಯಾರಾದ್ರು ಗರಿಬಿರಿ ಒಂದು 5 ಎಕರೆ ಭೂಮಿ ಇಸ್ಕೊಟ್ರ ಕೇಳ್ರಿ, ನೋಡ್ರಿ, ತೆಗೆದು ನೋಡ್ರಿ, ನೀವೇ ಹಿಸ್ಟ್ರಿ ತೆಗೆದು ನೋಡ್ರಿ. 500 ಎಕರೆ ಭೂಮಿ ನಾನು ಇಸ್ಕೊಟ್ಟು 15 ಕೇಸ್ ಮೈ ಮೇಲೆ ಹಾಕೊಂಡಿದ್ದ. ಈ ರೀತಿ ಮಾಡಿದಂತ ಹೋರಾಟಗಾರರು ಈ ಜಿಲ್ಲೆಯಲ್ಲಿ, ಈ ತಾಲೂಕದಲ್ಲಿ ತೋರಿಸ್ಬೇಕು, ಯಾರು ಇಲ್ಲ, ನೋ ಬಡಿ ಇಸ್ ದೇರ್. ಇಲ್ಲ, ನಿಜಕ್ಕೂ ಇದು ಬಹಳಷ್ಟು ಶ್ರಮ ಪಡುವಂತ ಕೆಲಸ ಇದೆ, ಬಹಳಷ್ಟು ಇದಿದೆ. ಆದ್ರೆ ಯಾಕೆ 500 ಎಕರೆ ಅಂದ್ರೆ ನಮ್ಮ ಮಾಮೂಲಿ ಮಾತಲ್ಲ, ಬಹಳ ದೊಡ್ಡ ನಾವು ಊರುಗಳು ಹೇಳ್ತಿದ್ದ, ಗೋ ಅಂಡ್ ಚೆಕ್ ಇಟ್. ಇಷ್ಟೊಂದು ಮಾಡಿದ್ಮೇಲೆ ಆದ್ರೂ ನಿಮ್ಮ ಹಿಂದೆ ಯಾಕೆ ಜನ ಇಲ್ಲ? ಈಗ ನೋಡಿದ್ರೆ ಅಂಕುಶ್ ಗೋಖಲೆಗೆ ರಾಜಕೀಯಕ್ಕೆ ಏನು ಸಂಬಂಧನೇ ಇಲ್ಲದಂತಾಗಿದೆ, ಅಂದ್ರೆ ಇಷ್ಟೊಂದು ಮಟ್ಟಕ್ಕೆ ಯಾಕೆ ಬಂತು ಅಂತ. ಅದ ಆಯ್ತಲ್ಲ, ಅದೇ ಒಂದು ಜನ ಕರಪ್ಟ್ ಆಗ್ಯದ ಅಂತ ಹೇಳ್ದಲ್ಲ. ನಾನು 5 ಎಕರೆ ಭೂಮಿ ಯಾರಿಗೆ ಇಸ್ಕೊಟ್ಟಿದ್ದ, ಅವ್ರು 500ಕ್ಕೆ ಮಾರಾಟ ಆದ್ರು. ಜನನು ಕೂಡ ಕರಪ್ಟ್ ಆಗಿದೆ. ಅಂದ್ರೆ ನಂದು ಹೋರಾಟ ನಾನು ಮಾಡಿದ್ದು ತಪ್ಪಾಯ್ತು, ನಂದು ಹೋರಾಟ ಏನಾದ್ರು ವಿಫಲ ಆಯ್ತು ಅಂತ ಏನಾದ್ರು ನೋವಾಯ್ತಾ? ಇಲ್ಲ, ನನ್ನ ಹೋರಾಟ ನನ್ನ ವಿಫಲ ಆಯ್ತು ಅಂತ ನಾನು ಎಂದೂ ಕೂಡ ನಾನು ಹತಾಶಿಲ್ಲ, ನಾರಾಜಿಲ್ಲ, ಏನೂ ಇಲ್ಲ. ನಾನು ಮಾಡಿದ ಕೆಲಸ ನನಗೆ ತೃಪ್ತಿ ಇದೆ, ನಾನು ಮಾಡಿದ ಕೆಲಸ 100ಕ್ಕೆ 100 ತೃಪ್ತಿ ಇದೆ. ನನ್ಗ ಫೇಲ್ಯೂರ್ ಎಲ್ಲಿದೆ ಅಂದ್ರ, ನಾನು ಯಾವ ಪಕ್ಷಕ್ಕ ನಂಬಿದ್ದೀನೋ ಆ ಪಕ್ಷ ಎಲ್ಲಕ್ಕಿಂತ ದೊಡ್ಡ ದ್ರೋಹಿ ಆಯ್ತು. ನಂತರ ಈ ದೇಶದಲ್ಲಿ ಲಕ್ಷಾನುಗಟ್ಟಲೆ ಜನ BSPದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಮಾನ್ಯವರು ಕಾಂಶಿರಾಮ್ ಅವರ ಐಡಿಯಾಲಜಿ ಅಂದ್ರೇನು, ಅಂಬೇಡ್ಕರ್ ಐಡಿಯಾಲಜಿ ಮೇಲೆ ತಯಾರಾದಂಥ ಬಹುಜನ್ ಸಮಾಜ್ ಪಾರ್ಟಿ. ಮಾನ್ಯವರು ಕಾಂಶಿರಾಮ್ ಅವರು ಹೇಳಿದಾಗ ಈ ಸಮಾಜಕ್ಕೆ, ನಿರ್ಗತಿಕ ಸಮಾಜಕ್ಕೆ, ಬಹುಜನ್ ಸಮಾಜಕ್ಕೆ ಅಧಿಕಾರ ಹಿಡ್ಕೊಡ್ಬೇಕು, ಇದರಿಂದ ಸಮಾಜದಲ್ಲಿ ತ್ಯಾಗ ಮಾಡಿ ಕೆಲಸ ಮಾಡಿ ಪೊಲಿಟಿಕಲ್ ಪವರ್ ತಗೋಬೇಕಂತ ಮಾನ್ಯವರು ಕಾಂಶಿರಾಮ್ ಸಾಹೇಬರು ಹೇಳಿದರು. ಈ ಒಂದು ವಿಚಾರ ಮೇಲೆ ದೇಶಾದ್ಯಂತ BSP ಕಾರ್ಯಕರ್ತರು, ಲಕ್ಷಾನುಗಟ್ಟಲೆ ಜನ ಕಾರ್ಯಕರ್ತರು ಏನದ ಅಂತಂದ್ರೆ ಮ್ಯಾರೇಜ್ ಮಾಡ್ಕೊಂಡಿಲ್ಲ, ಹಂಗೆ ಅದ. ಆದ್ರ ಇದನ್ನ ಗ್ರೌಂಡ್ ಲೆವೆಲ್ದಲ್ಲಿ ಈ ರೀತಿ ಇರ್ತಕ್ಕಂಥ ಸಿಚುವೇಶನ್ ಅನ್ನ BSPಯ ಮಾಯಾವತಿ ಇದನ್ನ ಅರ್ಥ ಮಾಡ್ಕೊತಾ ಇಲ್ಲ. ಇವರು ಈಗ ಬಹುಜನ್ ಸಮಾಜ್ ಪಾರ್ಟಿ, ಬಿ ಫಾರ್ ಬಹುಜನ್ ಸಮಾಜ್ ಪಾರ್ಟಿ ಇದ್ದಿದ್ದು ಬಿ ಫಾರ್ ಬ್ರಾಹ್ಮಣ ಸಮಾಜ್ ಪಾರ್ಟಿ ಆಗ್ಬಿಟ್ಟಿದೆ. ಬಿ ಫಾರ್ ಬ್ರಾಹ್ಮಣ ಸಮಾಜ್ ಪಾರ್ಟಿ ಆಗ್ಯದ. ಆ ಕಾರಣಕ್ಕಾಗಿ ಇವತ್ತ ಬಹುಜನ್ ಸಮಾಜ್ ಪಾರ್ಟಿ ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ದೊಡ್ಡ ರಾಜ್ಯ ಆದಂತ ಉತ್ತರ ಪ್ರದೇಶ ಒಬ್ಬ ಮಹಿಳೆಯನ್ನ ಮಾನ್ಯವರು ಕಾಂಶಿರಾಮ್ ಸಾಹೇಬರು 4 ಬಾರಿ ಏನದ ಮುಖ್ಯಮಂತ್ರಿ ಮಾಡಿದ್ರು. ಅಂತ ಪವರ್ಫುಲ್ ಇರ್ತಕ್ಕಂಥ ಪಕ್ಷನ 2006ರಲ್ಲಿ ಮಾನ್ಯವರು ಕಾಂಶಿರಾಮ್ ತೀರ್ಕೊಂಡ ನಂತರ ಅದ್ರದ್ದು ಗತಿ ಇಲ್ಲ, ಪೂರಾ ಡೌನ್ ಆಗ್ಬಿಟ್ಟಿದೆ, ಜೀರೋ. ಈಗ ಬಿಗ್ ಜೀರೋ, ಯಾರೂನೇ ಇಲ್ಲ. ಇಂಥ ನಮ್ಮಂತವ್ರು ಬಾರ್ 18ರಲ್ಲಿ ನಾವು ಏನಾದ್ರು ಧೋಖಾ ಮಾಡಿದ್ರು, ಆಮೇಲೆ 23ರಲ್ಲಿ ಒಂದ್ಸಲ ನಮಗೆ ಧೋಖಾ ಮಾಡಿದ್ರು. ತರ್ತೀವಿ ಯಾವಾಗ ನೋಡಿದ್ರೆ ಬಿಜೆಪಿನೇ ನಿಮಗೆ ಒಂದು ಸರಿ ಆಡಳಿತ ಕೊಟ್ಟಂತ ಪಕ್ಷ. ಆದ್ರೆ ಬಿಜೆಪಿ ವಿರುದ್ಧ ಆಗ್ಲಿ, RSS ವಿರುದ್ಧ ಆಗ್ಲಿ ತಾವು ಸತತವಾಗಿ ಇದು ಮಾಡ್ತಾ ಬರ್ತೀರಿ, RSS ಹಂಗೆ ಹಿಂಗೆ ಅಂತ.
ಸಂವಿಧಾನವನ್ನ ಹಿಡಿತೀರಿ, ಅದೇನು ಅರ್ಥ ಅಂತ? ನಾನು ಹೇಳೋದಲ್ಲ, 2005ರಲ್ಲಿ ನಾನು BJPಗೆ ಉದ್ದೇಶಪೂರ್ವಕವಾಗಿ ಹೋಗಿನವರಲ್ಲ. ಜನ, ಡೆಮೋಕ್ರಸಿದಲ್ಲಿ ಜನನೇ ಎಲ್ಲಕ್ಕಿಂತ ದೊಡ್ಡವರು. ನನ್ನ ತಂದೆಯರ ವಯಸ್ಸಿರ್ತಕ್ಕಂಥ ವಯಸ್ಸಿನ ವ್ಯಕ್ತಿಗಳು ಸುಮಾರು 4-5 ಜನ ಊರ ಜನಗಳು ಬಂದು ನನಗೆ ರಿಕ್ವೆಸ್ಟ್ ಮಾಡಿ, ನಿಮಗೆ ಬರ್ರಿ ಗೆಲ್ಸಟ್ರಿ, ಪಾರ್ಟಿ ನೋಡಬೇಡ್ರಿ ಅಂತ ಅನ್ನೋ ಕಾರಣಕ್ಕಾಗಿ, ಅನಿವಾರ್ಯವಾಗಿ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ದೊಡ್ಡವರಿಗೆ ಮರ್ಯಾದೆ ಕೊಡ್ಬೇಕನ್ನೋ ಕಾರಣಕ್ಕಾಗಿ ಅಲ್ಲಿ ಹೋಗಿ ನಿಂತೆವು BJPದಿಂದ. ವಿನಾ BJPಯ ಐಡಿಯಾಲಜಿ ಒಪ್ಕೊಂಡು ನಾನು BJPದಿಂದ ಟಿಕೆಟ್ ತಗೊಂಡು TP ಮೆಂಬರ್ ಆಗಿನವನಲ್ಲ. ಆ ಕಾರಣಕ್ಕಾಗಿ ಗೆದ್ದ ನಂತರ ಒಂದೇ ವರ್ಷದಲ್ಲಿ BSPನ ನಾವು ಜೆಂಡಾ ಹಿಡ್ಕೊಂಡು ಪ್ರಚಾರ ಮಾಡಿದೆವು. ಎರಡನೇದಾಗಿ ಅಂದ್ರೆ BSP ಅಲ್ಲಿ ಇದ್ದೇ ನಿಮ್ದು ಅದಕ್ಕ TP ಅಧಿಕಾರ ಇದೆ, ತಾಲೂಕು ಪಂಚಾಯತ್ ಸದಸ್ಯರಾಗಿ ಮುಂದುವರೆದಿದ್ರೆ ಅಥವಾ ನಾವು ಇಲ್ಲ, ನಾ ಬಿಟ್ಕೊಂಡು ನೀವು ನನಗೆ ತೆಗೆದಾಕ್ತಂದ್ರೆ ತೆಗೆದಾಕ್ರಿ, ಪರವಾಗಿಲ್ಲ, ನಾನು BJPದಲ್ಲಿ ಮುಂದುವರಿಯಲ್ಲ ಅಂತೇಳಿ ಅಲ್ಲಿ TP ಮೆಂಬರ್ ಇದ್ದೆ. ನಾನು BSP ಜೆಂಡಾ ಹಿಡ್ಕೊಂಡು ನಾನು ಪ್ರಚಾರದಲ್ಲಿದ್ದೆ. ಸಂವಿಧಾನ ಅಂಬೇಡ್ಕರ್ ಅವರು ಬರೆದ್ರು. ಅದರಲ್ಲಿ ಏನ್ ಹೇಳ್ತದ, ಈ ವರ್ಣ ವ್ಯವಸ್ಥೆ ಇಲ್ಲ, ಸೈನಿಕ ಸಮಾಜನ ಧಿಕ್ಕರಿಸಿ ಮನುಷ್ಯರೆಲ್ಲ ನಾವೆಲ್ಲ ಒಂದು, ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ, ಇದನ್ನ ಹೇಳ್ತದೆ ಭಾರತ ದೇಶದ ಸಂವಿಧಾನ. ಇದಕ್ಕೆ ವಿರುದ್ಧವಾದ ಇರ್ತಕ್ಕಂಥ RSS ನ ಮನುಸ್ಮೃತಿ, ಆ ಮನುಸ್ಮೃತಿಯ ಐಡಿಯಾಲಜಿನೇ BJP. ಆ ಕಾರಣಕ್ಕಾಗಿ RSS ಮತ್ತು BJPಯನ್ನ ನಾನು ಧಿಕ್ಕರಿಸ್ತೀನಿ, ವಿರೋಧಿಸ್ತೀನಿ. ಓಕೆ, ಆದ್ರೆ ನಾವು ನೋಡ್ತೀವಿ ಸಮಾನತೆ ಅಂತ ಹೇಳ್ತೀವಿ. ನಾವು RSS ಪಂಥ ಸಂಚಲನ ನೋಡಿದಾಗ SC ಅವರು ಕಾಣ್ತಾರೆ, ನಿಮ್ಗೆ ST ಅವರು ಕಾಣ್ತಾರೆ, ಎಲ್ಲಾ ಸಮಾಜದವರು ಒನ್ ಬೈ ಒನ್ ಈಗ ಸೇರ್ತಾ ಇದಾರಲ್ಲ, ಅದಕ್ಕೆ ಏನ್ ಮಾಡ್ತಾರೆ? ಹಾ ಸರಿ, ಇದು ಒಳ್ಳೆ ಪ್ರಶ್ನೆ ಅದ. ಇಲ್ಲಿ ಏನದ, ಜನ ವಿರೋಧಿ, ಮಾನವತಾ ವಿರೋಧಿ, ಭಾತೃತ್ವ ಮತ್ತು ಸ್ವತಂತ್ರ, ವಾಕ್ ಸ್ವಾತಂತ್ರ್ಯ ಇರ್ತಕ್ಕಂಥ ಸಂವಿಧಾನದ ಆಶಯ ವಿರುದ್ಧ ಇರ್ತಕ್ಕಂಥ ಈ RSS ನಲ್ಲಿ SC ST OBC ಎಲ್ಲರೂ ಕೂಡ ಪ್ಯಾಂಟ್ ಹಾಕೊಂಡು ಲಟ್ ಹಿಡ್ಕೊಂಡು ಓಡಾಡ್ತಾರಲ್ಲ, ಅದ್ರ ಬಗ್ಗೆ ಅದ ನೀವ್ ಏನ್ ಹೇಳ್ತೀರ? ನಿಮ್ಮ ಪ್ರಶ್ನೆ ಅದ, ಹೌದಲ್ಲ? ಇದು ಯಾಕೆ ಹಿಂಗದ ಅಂದ್ರ, ಒಂದು RSS ನಲ್ಲಿ ಏನ್ ಕೆಲಸ ಮಾಡ್ತಾರಲ್ಲ, ಅವ್ರು ಬಹಳ ಈ ಸಮಾಜದಲ್ಲಿ ಬಸವಣ್ಣವರ ವಿರುದ್ಧ, ವಿಚಾರಕ್ಕೆ ವಿರುದ್ಧ ಇರ್ತಕ್ಕಂಥ ಐಡಿಯಾಲಜಿ ಇದ್ರು ಕೂಡ, ಅಂಬೇಡ್ಕರ್ ಅವರ ಸಿದ್ಧಾಂತದ ವಿರುದ್ಧ ಇರ್ತಕ್ಕಂಥ ಐಡಿಯಾಲಜಿ ಇದ್ರು ಕೂಡ, ಒಬ್ಬವನೇ ಸಿಕ್ಕರು ಸರಿ ಅವನಿಗೆ ಇಬ್ಬರು ಮಾಡಬೇಕು, ಇಬ್ಬರು ಸಿಕ್ಕರು ಸರಿ 4 ಮಂದಿ ಮಾಡ್ಬೇಕಂತ ಅವ್ರೊಂದು ಪೇಷನ್ಸ್ ಏನು RSS ಕೆಲಸ ಮಾಡ್ತಾರಲ್ಲ, ಆ ಬಹಳ ದೊಡ್ಡ ಕೆಲಸ ಅದ. ಲೇಕಿನ ನಮ್ಮಂತವರು ರಾಜಕೀಯ ವ್ಯಕ್ತಿಗಳು ಪ್ಯಾಂಟು, ನೇರು ಶರ್ಟ್, ಪೈಜಾಮ ಹಾಕೊಂಡು ದೊಡ್ಡ ದೊಡ್ಡ ಭಾಷಣ ಮಾಡ್ತಾರಲ್ಲ, ಬಸವಣ್ಣರ ವಿಚಾರ ಇಟ್ಕೊಂಡು ಹಳ್ಳಿಗಳಿಗೆ ಹೋಗಿ ಮುಗ್ಧ ಜನಗಳಿಗೆ ತಿಳಿಸ್ತಕ್ಕಂಥ, ಹೇಳ್ತಕ್ಕಂಥ, ಜ್ಞಾನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ, ಆಗ್ತಾ ಇಲ್ಲ. ದೊಡ್ಡ ದೊಡ್ಡ ಅಧಿಕಾರಿಗಳು ರಿಟೈರ್ಡ್ ಆಗ್ಯಾರ, ವಿಚಾರವಂತರ, ಬುಕ್ ಬರ್ದವ್ರ, ಹೋರಾಟಗಳು ಇವತ್ತು ಸುಮಾರು ಒಂದು ಹಳ್ಳಿದಾಗ 10 ನಮ್ಮನ ಸಂಘಟನೆಗಳವ. ಯಾರು ಕೂಡ ಹಳ್ಳಿ ಹೋಗ್ತಾ ಇಲ್ಲ. ಹಳ್ಳಿ ಹೋಗಿ ಮುಗ್ಧ ಜನರಿಗೆ ಏನದ ಅಂತಂದ್ರ ಅಂಬೇಡ್ಕರ್ ವಿಚಾರ, ಬಸವಣ್ಣರ ವಿಚಾರ, ಫುಲೆ ಶಾಹು ಅಂಬೇಡ್ಕರ್, ಪೇರಿಯಾರ್ ವಿಚಾರ, ಸಮಾನತೆ ವಿಚಾರನ್ನ ಯಾರಿಗೂ ಮುಗ್ಧ ಜನರಿಗೆ ತಿಳಿಸಿ ಹೇಳ್ತಾ ಇಲ್ಲ. ಆ ಒಂದು ತಿಳಿಸಿ ಹೇಳಾದ ಕಾರಣಕ್ಕಾಗಿ ಆ ಜನರಿಗೆ ಇದ್ರ ಬಗ್ಗೆದಾಗ, RSS ಬಗ್ಗೆದಾಗ ಅರಿವು ಇಲ್ಲ. ಅದು ಕೆಟ್ಟದದ, ಅದು ಜನವಿರೋಧಿ ಅದ, ಜಾತಿ ಶ್ರೇಣೀಕೃತ ಸಮಾಜ ನಿರ್ಮಾಣ ಮಾಡ್ತದ, ಅಂಬೇಡ್ಕರ್ ವಿಚಾರ ವಿರುದ್ಧದ ಅಂತಕ್ಕಂಥದ್ದು ಅವ್ರಿಗೆ ಅರಿವು ಇಲ್ಲ. ಇದಕ್ಕೆಲ್ಲಕ ಕಾರಣ ಏನದ ಅಂದ್ರೆ, ನಮ್ಮಂತ ವ್ಯಕ್ತಿಗಳು ಯಾರು ತಿಳಿದಾರಲ್ಲ, ಅವರು ನಿಜವಾಗ್ಲೂ ಏನಾರ ಹಳ್ಳಿಗೆ ಹೋಗಿ ತಿಳಿಲಾರ್ದವರಿಗೆ ಜ್ಞಾನ ಕೊಡ್ತಕ್ಕಂಥದ್ರಲ್ಲಿ ಕಮ್ಮಿ ಇರೋ ಕಾರಣಕ್ಕಾಗಿ ಆ ಮುಗ್ಧ ಜನ ಏನದ ಅಂತಂದ್ರ ಅಂಬೇಡ್ಕರ್ ಸ್ವತಂತ್ರ ಭಾರತದ ಸಂವಿಧಾನದ ವಿರುದ್ಧ ಇರತಕ್ಕಂಥ ಆಶಯ ಗುಂಪಿನಲ್ಲಿ ಹೋಗಿ ಲಾಟ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ ಚರ್ಚೆ ಬೇರೆ ವಿಚಾರಕ್ಕೆ ಹೋಯ್ತು. ತಮ್ದು ರಾಜಕೀಯ ಜೀವನದಲ್ಲಿ ನಾವಿದೀವಿ. ಈಗ ರಾಜಕೀಯ ಜೀವನದಲ್ಲಿ ಹೇಳ್ಬೇಕಾದ್ರೆ, ತಮ್ಮ ಒಂದು BSP ಒಂದು ಇತ್ತು, ಒಂದು ಬಹು ದೊಡ್ಡ ಒಂದು ಇದು ಮಾಡಿದ್ರಿ, ನೀವು ಒಂದು ಪಕ್ಷನೇ ಕಟ್ಟಿದ್ರಿ, ಬಹಳಷ್ಟು ಜನ ನಿಮ್ ಜೊತೆದ್ರು, ಸಾವಿರಾರು ಮತಗಳನ್ನ ಪಡೆದಿದ್ರಿ. ಈಗ BSP ಪಕ್ಷದಿಂದ ಹೊರಗೆ ಬಂದಿದ್ರಿ, ಬೇರೆ ಪಕ್ಷದಿಂದ ಫೈಟ್ ಮಾಡಿದ್ರಿ, ಮತ್ತೆ ನೆಕ್ಸ್ಟ್ 2023ರಲ್ಲಿ
CM ಇಬ್ರಾಹಿಂ ಅವರ ಸುಪುತ್ರರಾದ CM ಫೈಜ್ ಅವರಿಗೆ JDS ಪಕ್ಷಕ್ಕೆ ತಾವು ಬೆಂಬಲ ಸೂಚಿಸಿದ್ರಿ, ಅಲ್ಲಿ ಕೂಡ ಸೋಲನ್ನು ಅನುಭವಿಸಬೇಕಾಯ್ತು. ಈಗ ಬರುವಂತ 2028ರ ಚುನಾವಣೆಯಲ್ಲಿ ತಮ್ಗೆ ಯಾವ ದಾರಿ ಇದೆ? ಈಗ BSP ಅಂತೂ ತಾವು ಬಿಟ್ಟಿದ್ರಿ, ಈಗ ಯಾವ ಪಕ್ಷದಲ್ಲಿ ಹೋಗ್ತೀರಿ? CM ಇಬ್ರಾಹಿಂ ಅವರು ಮತ್ತೊಂದು ಹೊಸ ಪಕ್ಷ ತರ್ತಾ ಇದ್ದಾರೆ, ಆ ಪಕ್ಷಕ್ಕೆ ಹೋಗ್ತಿರೋ ಅಥವಾ ಬೇರೆ ತಮ್ಮದೇ ಸ್ವತಂತ್ರ ಪಕ್ಷವನ್ನು ಮಾಡ್ಕೊಂಡು ನಿಲ್ತಿರೋ ಅಂತ? 2018 ನಂತರ 23ರಲ್ಲಿ ನಮಗೇನು BSP ಮೋಸ ಮಾಡ್ತು. ಆ ನಂತರ ಅದರಲ್ಲಿ ಆ ಸಮಯದಲ್ಲಿ CM ಫಯಾಜು, CM ಇಬ್ರಾಹಿಂ ಅವರು, ಬಂಡೆಪ್ಪ ಕಾಶೆಂಪುರ್ ಅವರು ಅವ್ರ ಮನವಿ ಮೇರೆಗೆ ನಾವು JDSನ ಆ ಸಮಯದಲ್ಲಿ ನಾವು ಹೆಲ್ಪ್ ಮಾಡಿದ್ದೇವೆ. ಚುನಾವಣೆ ಪ್ರಚಾರದಲ್ಲಿ ಹೋಗಿದ್ದೀವಿ, ಅದರ ಶಾಲ್ ಕೂಡ ಹಾಕ್ಕೊಂಡಿದ್ದೀವಿ, ಜಾಯ್ನಿಂಗ್ ಕೂಡ ಆಗಿದ್ದೀವಿ. ಚುನಾವಣೆ ಆಯಿತು, ಚುನಾವಣೆಯಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದ್ದೆವು ಕ್ಯಾಂಡಿಡೇಟ್ ಪರವಾಗಿ. ಆದ್ರೆ ಅದು ಬಹಳಷ್ಟು ಕಾರಣಗಳವ, ಅದು ಯಾಕೆ ಗೆದ್ದಿಲ್ಲ ಅಂತ ಅನ್ನೋದಕ್ಕೆ ಬಹಳಷ್ಟು ಕಾರಣಗಳವ. ಆದ್ರೆ ಹುಮ್ನಾಬಾದಲ್ಲಿ ಒಂದು ಬದಲಾವಣೆ ಆಯಿತು, ಭಾಳ ದಿವಸದಿಂದ ಇತ್ತು, ಅದು ಬದಲಾವಣೆ ಆಯಿತು. ಈಗ ಮುಂದುವರಿದು ಅದನ್ನ ನಾವು ಅದರಲ್ಲಿ ಮುಂದುವರೆದಿಲ್ಲ, JDSದಲ್ಲಿ ಮುಂದುವರೆದಿಲ್ಲ. ಕಾರಣ ಏನದ ಅಂದ್ರೆ JDS ಸೇರ್ಪಡೆ ಆಗುವಾಗ ತಮ್ಗೆ ಏನಾದ್ರು ಆಶೆ ಆಕಾಂಕ್ಷಿ ಅಥವಾ ಏನಾದ್ರು ಷರತ್ತುಗಳನ್ನ ನೀಡಿದ್ರ ಅವರಿಗೆ? ಬಹಳಷ್ಟು ನಾವು ದೊಡ್ಡ ಪೋಸ್ಟ್ ಕೊಡ್ತೀವಿ, ಪಾರ್ಟಿದಲ್ಲಿ ನಿಮಗೆ ಒಳ್ಳೆ ಸ್ಥಾನದಾಗ ಕೊಡ್ತೀವಿ ಅಂತ. ಇದು ಯಾರಾದರೂ ಎಲ್ಲರೂ ಹೊಸ ವ್ಯಕ್ತಿಯನ್ನ ಪಾರ್ಟಿದಲ್ಲಿ ಸೇರ್ಸ್ಕೊಂಬ ಟೈಮಿನಾಗ ಎಲ್ಲರಿಗೆ ಅಂತಾರೆ ಇದು ಮಾತು, ನಮಗೂ ಕೂಡ ಅಂದಿದ್ರು. ಆದ್ರೆ ಯಾರು ನಮಗೂ ಸ್ಥಾನ ಕೊಡ್ತೇವು, ನಿಮಗೆ ದೊಡ್ಡ ಸ್ಥಾನದಾಗ ಇರ್ತೇವೆ ಅಂತಂದವ್ರೆ ಆ ಪಾರ್ಟಿದಲ್ಲಿ ಇಲ್ಲಿವ, ಅದು ಪ್ರಶ್ನೆನೇ ಬರಲ್ಲ. ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತಾ, ನಾನು ಸಪೋರ್ಟ್ ಮಾಡಿರುವಂತ ಪಕ್ಷ ಇವತ್ತು BJP ಜೊತೆ ಸೇರ್ಪಡೆ ಹಾ, ನಾನು ಅದೇ ಹೇಳ್ಬೇಕಂದಿದ್ದ. ನಾವ್ ಯಾಕೆ JDSನಿಂದ CM ಇಬ್ರಾಹಿಂ ಹೋದ್ರು ಕೂಡ ನಾವು ಹೋಗ್ತಿದ್ದಿಲ್ಲ, ಪಾರ್ಟಿದಲ್ಲಿ ಇರ್ಬೋದಾಗಿತ್ತು. ಲೇಕಿನ್ ನಮ್ಮ ಐಡಿಯಾಲಜಿ ವಿರುದ್ಧವಾಗಿ ಮತ್ತೆ ಅದು RSS ವಿಚಾರಧಾರೆ ಇರ್ತಕ್ಕಂಥ BJPಯಲ್ಲಿ JDS ಅದ್ರ ಜೊತೆಗೆ ಅಲೈನ್ಸ್ ಆಗ್ಬೇಕು ಆಗಿನ ಕಾರಣಕ್ಕಾಗಿ ನಾವು ಪಕ್ಷನ ಬಿಟ್ಕೊಟ್ಟೆವು. ಆ ಬಿಟ್ಟಿದ ನಂತರ ಬೇಜಾರು ಏನದಂದ್ರ, ನೀವು ಹೇಳ್ದಂಗ ನಾವು ಯಾರು ಕೂಡ ಈ ಭೂಮಿ ಮೇಲೆ ಸುಮಾರು 140 ಕೋಟಿ ಜನಸಂಖ್ಯೆ ಅದ ಭಾರತ. ಎಲ್ಲರೂ ಹುಟ್ಟಿನವರೆಲ್ಲ MLA ಆಗಿ MP ಆಗಿ ಅಧಿಕಾರ ವಹಿಸ್ಕೊಂಡು ಜೀವನ ಮಾಡತ್ತಿಲ್ಲ, ಅದು ಸಾಧ್ಯನೂ ಇಲ್ಲ. ಮತ್ತು ಅದು MLA MP ಆಗೋದ್ರಿಂದ ನಮ್ಮ ಜೀವನ ಸಾರ್ಥಕ ಅದ ಅಂತ ಅಂಬದ್ವಿ, ಅದು ಮೂರ್ತನ ಅದ. ಹಾಗೆ ನಮ್ದೇನು ಆಸೆ ಇಲ್ಲ, ಅದ್ರ ನಮ್ದು ನಿಜವಾಗ್ಲೂ ಏನದ, ಸಾರ್ವಜನಿಕರ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡ್ಬೇಕೆಂಬ ಒಂದು ಸದುದ್ದೇಶದಿಂದ ಏನದ ಅಂದ್ರೆ ನಾವು ರಾಜಕೀಯ ಬಂದಿದ್ದೆವು. ಆದ್ರೆ ನಮ್ಗೆ ಯಾರು ಎಲ್ಲೂ ಕೂಡ ಇಲ್ಲಿ ನೋಡಿದಾಗ ನಮ್ಮ ಮೈಂಡ್ ಸೆಟ್ಗೆ, ನಮ್ಮ ಐಡಿಯಾಲಜಿಗೆ ಅದು ಹೊಂದ್ಕೊಳ್ಳೋ ಕಾರಣಕ್ಕಾಗಿ ನಾವು ಅಷ್ಟೇ ಅಂತರದಲ್ಲಿ BJP ಕಾಂಗ್ರೆಸ್ ನಾವು ಅಂತರದಲ್ಲಿ ಇಟ್ಕೊಂಡು ಒಂದು ಸಾಮಾಜಿಕ ಸಂಘಟನೆ, ಜನರ ಧ್ವನಿ ಅಂತಂದು ಒಂದು ಸಾಮಾಜಿಕ ಸಂಘಟನೆಯನ್ನು ಸ್ಥಾಪಿಸಿ, ಅದು ಸಾಧ್ಯ ಆದಷ್ಟು ಮಟ್ಟಿಗೆ, ಅಷ್ಟೊಂದು ಕೂಡ ನಾವು ಅದು ಇನ್ನೂ ಕೂಡ ಕೆಲಸ ಮಾಡ್ತಾ ಇಲ್ಲ, ನಾವು ಮಾಡಬೇಕಾಗ್ಯದ. ಈಗ ಒಂದು ಸಂಘಟನೆ ಕಟ್ಕೊಂಡು ಸಾರ್ವಜನಿಕ ಜೀವನದಲ್ಲಿ ಇದ್ದೇವೆ. ಮುಂದೆ ತಮ್ದು ದಾರಿ ಏನು ಅಂತ? ನಮ್ಗೆ ಯಾವುದು ಆ ರೀತಿ ರಾಜಕೀಯವಾಗಿ ನೋಡ್ಬೇಕು ಮುಂದಿನ ದಿನಗಳಲ್ಲಿ. ಅಂದ್ರೆ 2028ರ ಚುನಾವಣೆಯಲ್ಲಿ ಅಂಕುಶ್ ಗೋಖಲೆ ಅವರು ಅಖಾಡಕ್ಕೆ ಬರ್ತಾರಾ ಇಲ್ಲ ಅನ್ನುವಂಥದ್ದು ಒಂದು ದೊಡ್ಡ ಪ್ರಶ್ನೆ ಆಗಿದೆ ಜನರಿಗೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಂದ ನೈತಿಕತೆಯನ್ನು ಕಳ್ಕೊಂಡು ನಾ ಯಾವುದು ಕೂಡ ರಾಜಕೀಯದಲ್ಲಿ ಕಾಲಿಡಲ್ಲ. ನನ್ನ ಮಾರಾಲಿಟಿ, ನನ್ನ ನೈತಿಕತೆ ಇಂಪಾರ್ಟೆಂಟು. ಜನರ ಮಧ್ಯದಲ್ಲಿ ಜೀವ ಮಾಡೋದ್ರಲ್ಲಿ ನೈತಿಕತೆ ಭಾಳ ಇಂಪಾರ್ಟೆಂಟ್. ಅದನ್ನು ಕಳ್ಕೊಂಡು ನಾ ಯಾವುದೇ ರಾಜಕೀಯದ ಒಂದು ವೇಳೆ ಅಂಥ ಸಿಚುವೇಶನ್ ಬಂತು, ಒಳ್ಳೆದ ಪರವಾಗ ಜನ ಮೆಸ್ತಕ್ಕಂಥ ಪಕ್ಷ ಅದ, ಇದರಿಂದ ನಮಗೂ ಕೂಡ ಯಾವುದು ಕೂಡ ಬ್ಲೇಮ್ ಆಗಲ್ಲ, ಜನ ನಮ್ಗೆ ಹೆಸರು ಇಕ್ಲಾರ್ದಂಥದ್ದು ಅದ ಅಂತಕ್ಕಂಥ ಯಾವ್ದಾರ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಒಂದೇಳೆ ಸಿಕ್ತು ಮುಂದಿನ ಜೀವನದಲ್ಲಿ, ಮುಂದಿನ ದಿನಗಳಲ್ಲಿ ಅಂದ್ರೆ ನೋಡ್ಲಾಕ್ ಬರ್ತದೆ. ಮುಂಬರುವ ದಿನಗಳಲ್ಲಿ 2028ರಲ್ಲಿ ಏನಾದ್ರು BJPಯಿಂದ JDS ಬೇರೆಯಾಗಿ ತಮ್ಗೆ ಏನಾದ್ರು ಅವಕಾಶ ಕೊಡ್ತೀವಿ ಬನ್ರಿ ಅಂತ ಏನಾದ್ರು ಆಹ್ವಾನ ನೀಡಿದ್ರೆ ಹೋಗ್ತೀರಾ? ಆಗಲ್ರಿ. ಯಾಕಂತಂದ್ರೆ ನೋಡ್ರಿ, ಈಗ ಆಲ್ರೆಡಿ BJPನ JDSಗೆ ನುಂಗು ಬಿಟ್ಟು JDSದಲ್ಲಿ ಜೀವ ಇಲ್ಲಿಗೆ, JDS JDS ಅಸ್ತಿತ್ವ ಕಳ್ಕೊಂಡ್ ಬಿಟ್ಟದ್ದು. ಈಗ ಅದರಲ್ಲಿ ಇಲ್ಲ ಅದು. ಈಗ ನೋಡ್ರಿ, ಕುಮಾರಸ್ವಾಮಿ ಅವರೇ RSS ವಿರೋಧ ಮಾಡಿದವರು ಇವತ್ತು ಭಗವದ್ಗೀತೆ ಕಲಿಸ್ಬೇಕು ಶಾಲಿದಾಗ ಅಂತಾರ. ಮತ್ತೆ ಹಿಂಗ ಇಂಥವ್ರ ಜೊತೆಗೆ ನಾವು ಹೆಂಗ್ ಇರ್ಲಕ್ ಆಗ್ತದ? ಜಗತ್ತು ಒಂದ್ ಕಡೆ ನಡೆದ್ರೆ ದೇಶಕ್ಕೆ ಮತ್ತೊಂದ್ ಕಡೆ ಒಯ್ಲಾಕ ಈಗ ಅವ್ರ ಕಪಿ ಮುಷ್ಟಿದಲ್ಲಿ ಸಿಕ್ಬಿದ್ದಾರ ಅವ್ರು. ಹಿಂಗಾಗಿ
ಅದನ್ನ ಈ ಜೆ ಡಿ ಎಸ್ ಅದರದ್ದೇ ಅಸ್ತಿತ್ವ ಕಳ್ಕೊಂಡ್ಬಿಟ್ಟದ. ಅದು ಮತ್ತೆ ಪುನರ್ಜೀವನ ಪಡಿಬೇಕಾದ್ರೆ ಬಹಳ ಕಷ್ಟದ ಮಾತದ. ಸೇಮ್ ಜೆ ಡಿ ಎಸ್ ಹೆಂಗೆ ಕಳ್ಕೊಂಡ್ಬಿಟ್ಟದ ಹಂಗೇನೆ ಬಿ ಎಸ್ ಪಿ ರಾಷ್ಟ್ರ ಮಟ್ಟದಲ್ಲಿ ಬಿ ಎಸ್ ಪಿನೂ ಕೂಡ ತನ್ನ ಅಸ್ತಿತ್ವ ಕಳ್ಕೊಂಡ್ಬಿಟ್ಟದು. ಈಗ ತಮ್ಗೆ ಆತ್ಮೀಯರಂತ ಹೇಳ್ತೀನಿ ನಾನು. ಮತ್ತೊಂದು ತಮ್ಮ ಐಡಿಯಾಲಜಿಗೆ ಅವ್ರ ಐಡಿಯಾಲಜಿ ಏನೋ ಒಂದು ಸೆಟ್ ಆಗುವಂತದ್ದು. ಸಿ ಎಂ ಇಬ್ರಾಹಿಂ ಅವರು ತನ್ನದೇ ಆದಂತ ಒಂದು ಪಕ್ಷವನ್ನ ರೈತ ನಾಯಕರಾದಂತ ಕೂಡೇಳಿ ಚಂದ್ರಶೇಖರ್ ಅವ್ರ ಜೊತೆ ಹಿಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂತ ಒಂದು ಮಾತು ಕೇಳ್ತಾ ಇದೆ. ತಮ್ಮ ಭಾಗಕ್ಕೆ ಗುಲ್ಬರ್ಗದಿಂದಲೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಅವ್ರೇನಾದ್ರು ಆಹ್ವಾನ ಕೊಟ್ಟರೆ ಹೋಗ್ತೀರಾ ಅಂತ? ನೋಡ್ತೇವೆ ಸರ್. ಅದೇ 2 ಸರ್ತಿ ಅವರು ಕೂಡ ಮಾತಾಡಿದ್ದಾರೆ. ಈಗಾಗಲೇ ನೀವು ಹೇಳಿದಂಗ 2 ಸರ್ತಿ ಮಾತಾಡಿದ್ದಾರೆ ಸಿ ಎಂ ಇಬ್ರಾಹಿಂ ಅವರು. ಬಟ್ ಅದ್ರದ್ದು ಭವಿಷ್ಯನ ನೋಡ್ಕೊಂಡು ನಾವು ಕಾಲಿಕ್ಬೇಕಾಯ್ತದ. ಸುಮ್ಮನೆ ಪದೇ ಪದೇ ಯಾಕೆ ನಾವು ಇದು ಮಾಡಾರಿ, ಸಾಮಾಜಿಕ ಹೋರಾಟ ಮಾಡಾರಿ ಅಂತಂದು ನಿರ್ಧಾರ ಮಾಡಿದ್ವಿ. ಅಂದ್ರೆ ಹೋರಾಟಗಳಲ್ಲಿ ಹೆಚ್ಚು 90% ನಾವು ರಾಜಕೀಯಕ್ಕಿಂತಲೂ ಸಾಮಾಜಿಕವಾಗಿ ಸಂಘಟನೆ ಮುಖಾಂತರ ಸಾರ್ವಜನಿಕ ಜೀವನದಲ್ಲಿ ರಾಜಕೀಯಕ್ಕಿಂತಲೂ ಸಾರ್ವಜನಿಕ ಹೋರಾಟ ಮಾಡ್ಕೋತ ಜನರಿಗೆ ಹೆಲ್ಪ್ ಆಗ್ತಕ್ಕಂಥ ಕೆಲಸ ಮಾಡ್ಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಕೊಡುಗೆಗಳು ಇದಾವೆ. ಈಗ ನಾವು ನೋಡ್ಬೇಕಾದ್ರೆ ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು ದೊಡ್ಡ ಚರ್ಚೆ ಆಗಿರುವಂತ ವಿಷಯ BSSK ಫ್ಯಾಕ್ಟರಿ ಆಗಿರ್ಬೋದು. ನಮ್ದೇ ಕ್ಷೇತ್ರ ಆಗಿರುವಂತ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಫ್ಯಾಕ್ಟರೀಸ್ ಗಳ ಹಾವಳಿ ಆಗಿರ್ಬೋದು. ಇದ್ರ ಬಗ್ಗೆ ತಾವ್ ಯಾಕೆ ಇನ್ನೂವರೆಗೂ ಹೋರಾಟ ಅಥವಾ ಧ್ವನಿ ಅಥವಾ ಮಾಡಿಲ್ಲ ಅಂತ? BSSK ಫ್ಯಾಕ್ಟ್ರಿ ಟೋಟಲಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶುಗರ್ ಫ್ಯಾಕ್ಟ್ರಿ ಬಗ್ಗೆದಾಗ ಮಾತಾಡ್ಬೇಕಾದ್ರೆ ನಾವು ಇಡೀ ಜಿಲ್ಲೆಯಲ್ಲಿ ರೈತರ ನಾಡಿ, ರೈತರ ಉಸಿರಾಗಿರ್ತಕ್ಕಂಥ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಏನಿತ್ತು, ಇದು ನಾವು 2015ರಲ್ಲಿ ಅದು ಪುನಃ ಬಂದಾಗಿತ್ತು. ಈಗ ಹೆಂಗೆ ಬಂದವನೋ ಅದೇ ರೀತಿ ಬಂದಾಗಿತ್ತು. ನಾವು ಅದು ಪುನಃ ಚಾಲು ಮಾಡಬೇಕು. ಮತ್ತು ರೈತರ ಬಾಕಿ ಕಬ್ಬಿನ ಬೆಲೆ ಏನು ಅಮೌಂಟ್ ಅದ ಅದನ್ನ ಕೊಡಬೇಕು. ಮತ್ತು ಅಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ 8 ತಿಂಗಳದ್ದು ಪಗಾರ ಇತ್ತು, ಅದನ್ನು ಕೊಡ್ಬೇಕಂತಂದು ಈ 3-4 ಹೋರಾಟಗಳು, ಈ ವಿಷಯಗಳು ಇಟ್ಕೊಂಡು ಹುಮನಾಬಾದ್ ಆಯ್ದಿಂದ ನಾವು ಹಳಿಕೆಡ್ ಫ್ಯಾಕ್ಟ್ರಿಯವರಿಗೆ ಕಾಲ್ನಡಿಗೆದಿಂದ ಹೋರಾಟ ಮಾಡಿದೆವು. ಇವತ್ತಿಗೂ ಕೂಡ ಏನದ ಅಂತಂದ್ರೆ ಅದು ಬಂದ್ ಅದ. ಇದು ಶುಗರ್ ಲಾಬಿ ಏನದ ಬೀದರ್ ಜಿಲ್ಲೆಯಲ್ಲಿ, ಇದು ಎಲ್ಲ ಅಣ್ಣತಮ್ಮರದು ಎಲ್ಲ ಇದೇನದ ನೋಡ್ರಿ. ಇದು ಬೀದರ್ ಸಹಕಾರ ಕಾರ್ಖಾನೆ ಬಂದಿರ್ಲಕ್ಕೆ ಏನದ ಎಲ್ಲ ರಾಜಕೀಯ ಇಚ್ಛಾಶಕ್ತಿ ಅದ. ಇದು ಯಾವಾಗೂ ರೈತರ ಇಚ್ಛಾಶಕ್ತಿ ಪ್ರಕಾರ ಅವ್ರ ಬಗ್ಗೆ ನಿಜವಾಗ್ಲೂ ಕಳಕಳಿ ಕಾಳಜಿ ಇದ್ರೆ ಇದು BSSK ಫ್ಯಾಕ್ಟ್ರಿ ಅವಾಗೇ ಚಾಲು ಆಗ್ತಿತ್ತು. ಅದು ನಾವ್ಯಾರು ತಗೋಬೇಕು, ಅದರೊಳಗೆ ನಾ ಎಷ್ಟು ತಗೋಬೇಕು, ನೀ ಎಷ್ಟು ತಗೋಬೇಕೆಂಬ ಕಾರಣಕ್ಕಾಗಿ ಬೀದರ್ ಜಿಲ್ಲೆಯ ರಾಜಕೀಯ ವ್ಯಕ್ತಿಗಳು ಅದಕ್ಕೆ ಹರ್ಕೊಂಡು ತಿಂದು ಈಗ ಏನದ ಅಂದ್ರೆ ಕೊಲೆ ಮಾಡಿದೆಯಲ್ಲ. ಹಂಗೇನೆ ಏನು ಫ್ಯಾಕ್ಟ್ರಿದಾಗ ಹಾಕ್ತಕ್ಕಂಥ ಕಬ್ಬಿನ ಬೆಲೆ ಆಗಿರ್ಬೋದು, ರೈತರಿಗೆ ಕೊಡ್ತಕ್ಕಂಥ ಕಬ್ಬಿನ ಬೆಲೆ, ಇದನ್ನೆಲ್ಲನೂ ಕೂಡ ರಾಜಕೀಯದಲ್ಲಿ 1, 2, 3, 4 ಫ್ಯಾಮಿಲಿಗಳು ಅಷ್ಟೇ ಏನದ ನಿರ್ಧಾರ ಮಾಡ್ತಾರೆ. ಇದ್ರದ್ದೆಲ್ಲನೂ ಕೂಡ ಕೀಲಿ ಕೈ ಚಾವಿ ಏನದ ಅವ್ರ ಬಳಿ ಅದ. ರೈತರು ಕೂಡ ಏನದ ಅಂದ್ರ ನಿಜವಾಗ್ಲೂ ರೈತರು ಮಂಡ್ಯ ಮೈಸೂರು ಕಡೆ ನಿಜವಾಗ್ಲೂ ರೈತರರ, ಇಲ್ಲಿ ಕೂಡ ನಿಜವಾಗ್ಲೂ ಥೋಡೆ % ರೈತರರ. ಉಳಿಕಿದವ್ರು ಎಲ್ಲರೂ ಕೂಡ ಏನದ ಅಂತಂದ್ರ ರೈತರು ಹೋರಾಟ ದಿನ ಶಾಲ್ ಹಾಕೊಂಡು ಬರ್ತಾರ. 1 ಗಂಟೆ ಆದ್ಮೇಲೆ ಯಾವ BJP ಯಾವ ಕಾಂಗ್ರೆಸ್ ಯಾವ JDS ಹಾಗಾಗಿ ಅದು ಅದ್ರದ್ದು ಹೆಸರು ಆಗಲ್ಲ. ಅದ್ರದ್ದು ರೈತರ ಹೆಸರು ಏನದ ಅಂದ್ರೆ ಅದ್ರ ಎಫೆಕ್ಟ್ ಏನದ ಅಂದ್ರೆ ಅಧಿಕಾರಿಗಳ ಮೇಲೆ ಆಗಿರ್ಬೋದು, ರಾಜಕೀಯ ವ್ಯಕ್ತಿಗಳ ಮೇಲೆ ಆಗಿರ್ಬೋದು, ಅದು ಅವರು ಜಾಸ್ತಿ ಗಣನೆಗೆ ಯಾಕೆ ತಗೊಂಬಲ್ಲ ಅಂದ್ರೆ ನಮ್ಮ ಪಾರ್ಟಿದೇವೆ ನಾನು, ನಮ್ಮ ಪಾರ್ಟಿದೇವ, ಅದರಲ್ಲಿ ಇರ್ತಕ್ಕಂಥ ಎಲ್ಲರೂ ಬೇರೆ ಬೇರೆ ಪಾರ್ಟಿದವ್ರ ಅವ್ರು ಸುಮ್ಮನೆ ಆಗೋದು ಒಂದು ತಾಸು ತಗೊಂಡದ ಅಂತಂದ್ರೆ ಅವ್ರು ಹಸಿರು ಶಾಲೆ ಹಾಕೋತಾರೆ. ನಿಜವಾಗ್ಲೂ ಇರ್ತಕ್ಕಂಥ ರೈತರು ಕೆಲವು ಪರ್ಸೆಂಟೇಜ್ ಅದ, 5% ಏನದ ಬೀದರ್ ಜಿಲ್ಲೆಯಲ್ಲಿ ನಿಜವಾಗದಂತ ರೈತರದ. ಇದು ಉಳುಕಿದವರೆಲ್ಲ ಅವ್ರ ಪಕ್ಷದವ್ರ. ಆ ಕಾರಣಕ್ಕಾಗಿ ಏನದ ಅಂದ್ರೆ ರೈತರಿಗೆ ಏನದ ಆಟ ಆಡಿಸ್ಲತ್ತಾರ ಬೀದರ್ ಜಿಲ್ಲೆಯ ಯಾರು ರಾಜಕೀಯ ವ್ಯಕ್ತಿಗಳು. ಈಗ ನೋಡ್ಬೇಕಾದ್ರೆ ಕ್ಷೇತ್ರದಲ್ಲಿ ಒಂದು ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಫ್ಯಾಕ್ಟರಿಗಳಿಂದ ಬಹಳಷ್ಟು ಚುನಾವಣೆಯಲ್ಲಿ ಚರ್ಚೆ ಆಗಿತ್ತು. ಈಗಲೂ ನಾವು ನೋಡ್ತಾ ಇದೀವಿ, ಇನ್ನೂ ಚರ್ಚೆಯಲ್ಲಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಹುಮನಾಬಾದ್ ಕೈಗಾರಿಕೆ, ಎಸ್, ಹುಮನಾಬಾದ್ ಫಸ್ಟ್ ಆಫ್ ಆಲ್ ಹುಮನಾಬಾದ್ ಕೈಗಾರಿಕೆ ಕೆಮಿಕಲ್ ಏನು ವಿಷಕಾರಿ ಏನು ನೀರು ಬಿಡ್ತದ, ಕೆಮಿಕಲ್ ಬಿಡ್ತದ, ಅದನ್ನ ಬಂದ್ ಆಗ್ಬೇಕು. ನಾವು ನೋಡ್ಬೇಕಾದ್ರೆ ಸುಮಾರು ಗ್ರಾಮ ಹಳ್ಳಿಗಳಿಗೆ, ಸುತ್ತಮುತ್ತ ಗ್ರಾಮ ಹಳ್ಳಿಗಳಲ್ಲಿ ಚರ್ಮ ರೋಗ, ಕ್ಯಾನ್ಸರು, ಅಸ್ತಮ ಇಂಥ
ದೊಡ್ಡ ದೊಡ್ಡ ರೋಗಗಳಿಗೆ ಜನರು ತುತ್ತಾಗ್ತಾ ಇದ್ದಾರೆ. ಹ್ಮ್ ಇದ್ರ ಬಗ್ಗೆ ಯಾಕೆ ಇನ್ನೂ ಧ್ವನಿ ಆಗ್ತಾ ಇಲ್ಲ? ಯಾವುದೇ ರಾಜಕೀಯ ನಾಯಕರಿಗಾಗ್ಲಿ ಅಥವಾ ಒಂದು ದೊಡ್ಡ ಸಂಘಟನೆಯಿಂದ ಯಾಕೆ ಧ್ವನಿ ಆಗಿಲ್ಲ? ಇಲ್ಲ ನಿಜವಾಗ್ಲೂ ಏನು ಸಂಘಟನೆಗಳವ, ಸಂಘಟನೆಗಳೆಲ್ಲನೂ ಕೂಡ ಏನದ ಅಂತಂದ್ರ ಯಾರು ಅದ್ರ ಧ್ವನಿ ಮಾಡ್ತಾ ಇಲ್ಲ ಅಂತ ನೀವು ಹೇಳತ್ತೀರಿ. ಸಂಘಟನೆಗಳು ಜೀವಂತಿಲ್ಲ ಈಗ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಸಂಘಟನೆಗಳು ಜೀವಂತಿಲ್ಲ. ಎಲ್ಲಾನು ಸಂಘಟನೆಗಳು ಥೋಡೆ ಕಾಂಗ್ರೆಸ್ದಾಗವ, ಪಾರ್ಟಿದಾಗವ, ಥೋಡೆ ಬಿಜೆಪಿದಾಗವ. ಹೀಗಾಗಿ ಅವ್ರ ಮಾಲಕರು ಹೆಂಗೆ ಹೇಳ್ತಾರ ಅದ್ರ ತಕ್ಕಂತೆ ಏನದ ಅಂತ ಸಂಘಟನೆಗಳ ಪದಾಧಿಕಾರಿಗಳು ಕೆಲಸ ಮಾಡತ್ತಾರ. ಈಗ ಆಲ್ರೆಡಿ ಮಾಲಕ್ ಅದೇ ಯಾಕೆ ಮಾಡತ್ತೀರ, ಅದು ಎಲ್ಲ ಸುಮ್ಮನೆ ನಿಮ್ಗೆ ಯಾಕೆ ಬೇಕಾಗ್ಯದ ಅಂದ್ರೆ ಅವ್ರು ಸುಮ್ಮನೆ ಕೊಡ್ತಾರ. ನಿಷ್ಪಕ್ಷಪಾತವಾಗಿ ಜನರ ಕಳಕಳಿ ಕಾಳಜಿ ಪೂರ್ವಕವಾಗಿರ್ತಕ್ಕಂಥ ಸಂಘಟನೆಗಳು ಇಲ್ಲ. ಇರ್ಲಾರ ಕಾರಣಕ್ಕಾಗಿ ಫ್ಯಾಕ್ಟ್ರಿಗಳಾಗಿರ್ಬೋದು, ಫ್ಯಾಕ್ಟ್ರಿ ಮಾಲಕರಾಗಿರ್ಬೋದು, ಅಧಿಕಾರಿಗಳು ಆಗಿರ್ಬೋದು, ಎಲ್ಲನೂ ಕೂಡ MLA ಅವ್ರ ಡೈರೆಕ್ಷನ್ ಮೇಲೆ ನಡೆದದ. ಮಾಜಿ ಆಗಿರ್ಬೋದು, ಹಾಲಿ ಆಗಿರ್ಬೋದು, MP ಆಗಿರ್ಬೋದು, ಉಳಿಕೆದವ್ರು ಯಾರು ಕೂಡ ಕಣ್ಣಾಗ ಕಾಣಿಸ್ತಾ ಇಲ್ಲ. ಯಾರು ಅಧಿಕಾರಿಗಳಾಗಿರ್ಬೋದು ಅಥವಾ ಫ್ಯಾಕ್ಟ್ರಿ ಮಾಲೀಕರಾಗಿರ್ಬೋದು. ಕೊನೆಗೆ ಅವ್ರಿಗೆ ಒಂದು ಮಾತು ಅವ್ರು ಹೇಳೋದ್ರಾಯ್ತು, ನಿಮ್ಮ ಮನುಷ್ಯ ಬಂದಿನ್ರಿ, ಅವ್ರು ಯಾಕೋ ಹಿಂಗೆ ಬಂದಾರ ನೋಡ್ರಿ ಅಂದ್ರೆ ಅವ್ರಿಗೆ ಆ ಕಡೆ ಯಾಕೆ ಹೋಗಿದ್ವು ಅಂತಂತಾರ. ಇವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಕೊಡ್ತಾರೆ. ಯಾಕ ನಿಜವಾಗ್ಲೂ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಸಂಘಟನೆ ಇದ್ರೆ ಯಾರಿಗೂ ಮುಲಾಜಿಲ್ದೇನೆ ಜನರ ಪರವಾಗಿ ಕೆಲಸ ಮಾಡ್ತಿರು. ಈಗ ಯಾರ್ದು ಸಂಘಟನೆಗಳಿಲ್ಲ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂಥವು. ಹೀಗಾಗಿ ಏನದ ಅಂದ್ರೆ ಕೆಮಿಕಲ್ ಫ್ಯಾಕ್ಟ್ರಿಗಳು ಇನ್ನೂ ಕೂಡ ಕೆಮಿಕಲ್ ಬಿಡ್ಲಾತದ, ಅದಕ್ಕೆ ಕೇಳೋರಿಲ್ಲ, ಹೇಳೋರಿಲ್ಲ, ಜನರು ರೋಗಕ್ಕೆ ತುತ್ತಾಗ್ಲತ್ತಾರ. ಎಲ್ಲನೂ ಅಂತರ್ಜಲ ಏನಂದ್ರೆ ಕೆಮಿಕಲ್ ಆಗ್ಬಿಟ್ಟದ ಬಾವಿಗಳದಾಗೆಲ್ಲ. ನೋಡಲ್ಲ ಗಡವಂತಿ ಅದ, ಮಾಡಿಗ್ನಾಗದ ಬಾಯಿದಾಗ. ಆ ಸಮಯದಾಗ ನಾವು BSP ದಾಗ ಇದ್ದ ಅದ್ರ ಬಗ್ಗೆ ದೊಡ್ಡ ಸುಮಾರು ಏನದ 1 ತಿಂಗಳು ಹೋರಾಟಗಳು ಹಾಕೊಂಡಿದ್ದೆವು. ಹೊಸ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಕ್ ಒಬ್ಬ ದಲಿತ ಹೆಣ್ಮಗ ಮುರ್ಮುರು ರಾಷ್ಟ್ರಪತಿ ಒಬ್ಬ ದಲಿತ ಮಹಿಳೆಗ ಜಗ್ಜಾಹಿರವಾಗಿ ಏನದ ಅಂದ್ರೆ ಅವ್ರು ರಿಜೆಕ್ಟ್ ಮಾಡಿದ್ದಾರೆ, ಅವ್ರಿಗೆ ಉದ್ಘಾಟನೆ ಕರೆಯಲ್ಲ. ಇಷ್ಟೊಂದು ಈ ದೇಶದಲ್ಲಿ ಜಾತೀಯತೆ ತುಂಬ ತುಳುಕ್ಲತ್ತದ. ಒಂದು ಸ್ಟೇಟ್ಮೆಂಟ್ ಕೊಡಲ್ಲ, ರೋಡಿಗೆ ಬರಲ್ಲ. ಇವ್ರದಿಂದ ಹೆಂಗ ರಾಜಕೀಯ ಸ್ಟ್ಯಾಂಡ್ ಆಗ್ಲಕ್ ಸಾಧ್ಯ ಅದ? ಇದ್ರದಿಂದ ಯುವಕರು ರಾಜಕೀಯ ಅಧಿಕಾರ ಹೆಂಗ್ ಇಡ್ಲಕ್ ಸಾಧ್ಯ ಅದ? ಈಗ ನಿಮ್ ಫಾಲೋವರ್ಸ್ ಆಗಿರ್ಬೋದು, ಕಾಂಚನಂ ಸಾಹೇಬ್ರ ಫಾಲೋವರ್ಸ್ ಆಗಿರ್ಬೋದು, ಬೇರೆ ನಿಮ್ಮಂತ ಐಡಿಯಾಲಜಿ ಫಾಲೋವರ್ಸ್ ಆಗಿರ್ಬೋದು, ನೀವು ಕಾಂಗ್ರೆಸ್ ನೋಡಿದ್ರೆ ಕಾಂಗ್ರೆಸ್ಗೆ ಬೇಡ ಅಂತೀರ, ಬಿಜೆಪಿ ಅಂದ್ರೆ ಬಿಜೆಪಿ ನಮ್ ವಿರೋಧಿ ಅಂತೀರ. ಅಂದ್ರೆ ಜನ ಯಾರನ್ನ ಆಯ್ಕೆ ಮಾಡ್ಬೇಕು ಅಂತ ಒಂದು ಕನ್ಫ್ಯೂಷನ್ ಹುಡ್ತಾ ಇದೆ ಅಂತ. ಅದೇ ಫಸ್ಟ್ ಜನರಿಗೆ ರಾಜಕೀಯವಾಗಿ ಅರಿವು ಮೂಡಿಸ್ಬೇಕಾಗ್ಯದ. ರಾಜಕೀಯವಾಗಿ ಅರಿವು ಮೂಡಿಸ್ಬೇಕಾಗ್ಯದ. ಆ ಅರಿವೇ ಮೊದಲ ಕೆಲಸ ಅದ. ಅದರ ನಂತರ ಜನನೇ ನಿರ್ಧಾರ ಮಾಡ್ತಾರೆ. ಕೊನೆಯದಾಗಿ ತಾವು 2028ರಲ್ಲಿ ಏನೋ ಬರುವಂತ ಚಾನ್ಸಸ್ ಇದೆ, ಬರ್ತಿರೋ ಇಲ್ಲೋ ಅದು ಗೊತ್ತಿಲ್ಲ. ಈಗ ಜನರಿಗೆ, ಕ್ಷೇತ್ರದ ಜನರಿಗಾಗ್ಲಿ ಅಥವಾ ರಾಜ್ಯದ ಜನರಿಗಾಗಿ ಏನ್ ಹೇಳಲು ಬಯಸ್ತೀರಾ? ಇದ್ರ ಪರವಾಗಿ ತಮ್ಮ ಪರವಾಗಿ ತಾವೇನಾದ್ರೂ ಅಧಿಕಾರಕ್ಕೆ ಮತ್ತೆ ಬರ್ತೀರಾ ಅಥವಾ ಜನರಿಗೆ ತಮ್ಮ ಮೆಸೇಜ್ ಏನು ಅಂತ? ಜನರಿಗೆ ಮೆಸೇಜ್ ನಂದು ಇಷ್ಟೇ ಅದ. ಜನರಿಗೆ ಈ ದೇಶದಲ್ಲಿ ನಡೀತಕ್ಕಂಥ ಜಾತಿ ವ್ಯವಸ್ಥೆ, ಧರ್ಮಗಳ ಮಧ್ಯ ನಡೀತಕ್ಕಂಥ ಜಗಳ, ನೀಚ ಉಚ್ಚ ಅಂತಕ್ಕಂಥ ಜಾತಿ ವ್ಯವಸ್ಥೆ, ಇದು ಇವೆಲ್ಲ ಏನು ದಿನ ಬೆಳಗಾದ್ರೆ ನಡೀತಾ ಇದೆಯಲ್ಲ, ಇದನ್ನೆಲ್ಲನೂ ಕೂಡ ಭಾರತ ದೇಶದ ಸಂವಿಧಾನದ ಮೇಲೆ ನಡೀತಕ್ಕಂಥ ಹಲ್ಲೆ. ದೇಶದಲ್ಲಿ ಎಲ್ಲಾನು ಕೂಡ ಏನದ ಅಂದ್ರೆ ಮನುಸ್ಮೃತಿ ಪ್ರಕಾರ ಹೆಚ್ಚು ಅಲಿಖಿತ ಸಂವಿಧಾನದ ಅಡಿಯಲ್ಲಿನದ ಭಾರತ ದೇಶ ನಡೆದದ. ಅಸಲಕ ದೇಶದಲ್ಲಿ ನಡೀತಕ್ಕಂಥ ವಿದ್ಯಮಾನಗಳನ್ನು ತಾವೆಲ್ಲರೂ ಕಣ್ ತೆರೆದು ನೋಡಬೇಕು. ಮನುವಾದಿಗಳ ಬಹಳಷ್ಟು ರೂಪಗಳು ಹಾಕೊಂಡು ತಮ್ಮ ಎದುರಿಗೆ ಬರ್ತಾರ. ಅವ್ರದಿಂದ ಎಚ್ಚರ ಆಗಿರ್ಬೇಕು. ಸಂವಿಧಾನದ ಪರ ಇರ್ತಕ್ಕಂಥ, ಸಂವಿಧಾನದ ಆಶಯಗಳಿರ್ತಕ್ಕಂಥ ಯಾವುದೇ ಪಕ್ಷ ಬರಲಿ ಅದಕ್ಕೆ ಅವರು ಬೆಂಬಲ ಸೂಚಿಸ್ಬೋದು. ಮತ್ತು ಹಣಕ್ಕಾಗಿ ಮಾರಾಟ ಮಾಡೋದ್ರಿಂದ, ತಮ್ಮ ಓಟನ್ನು ಹಣಕ್ಕಾಗಿ ಮಾರಾಟ ಮಾಡೋದ್ರಿಂದ ತಮಗೆ ಯಾವುದೇ ರೀತಿಯಿಂದ ಸ್ವಾತಂತ್ರ್ಯ ಆಗಿರ್ಬೋದು, ವಾಕ್ ಸ್ವಾತಂತ್ರ್ಯ ಆಗಿರ್ಬೋದು, ನಿಮ್ಮ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ಆಗಿರ್ಬೋದು,
ಇವೆಲ್ಲನೂ ಕೂಡ ನಾವೇನದ ಕಳ್ಕೊಬೇಕಾಯ್ತದ. ಇವತ್ತು ರೊಕ್ಕ ತಗೊಂಡು ನಾವು ಓಟ್ ಹಾಕಿದೆವು ಅಂದ್ರೆ ನಾಳಿನ ದಿನ ನಮ್ಮ ಓಟದಿಂದ ಬಂದಂಥ ವ್ಯಕ್ತಿ ನಮ್ಮ ಮೇಲೆ ನಮಗೆ ರಕ್ಷಣೆ ಕೊಡಲ್ಲ, ನಮಗೆ ಯಾವುದೇ ರೀತಿಯಿಂದ ಶಿಕ್ಷಣ ಕೊಡ್ಲಿಕ್ಕಾಗಲ್ಲ, ಬೇರೆ ಬೇರೆ ಎಲ್ಲ ಸವಲತ್ತುಗಳಿಂದ ನಾವು ವಂಚಿತ ಆಗಬೇಕಾಯ್ತದ. ಅವನ ಡೈರೆಕ್ಷನ್ ಮೇಲೆ ನಾವು ನಡಿಬೇಕಾಯ್ತದ, ಬಾಯಿ ಮುಚ್ಕೊಂಡು ಕೂಡ್ಬೇಕಾಯ್ತದ. ಹಾಗಾಗಿ ಹಣಕ್ಕಿಂತ ಮುಖ್ಯವಾಗಿ ನಿಮ್ಮ ಕೈಯಲ್ಲಿರ್ತಕ್ಕಂಥ ಓಟು ನಿಜವಾಗ್ಲೂ ಭಾರತದ ಸಂವಿಧಾನದ ಆಶಯ ಪ್ರಕಾರ ಈ ವ್ಯಕ್ತಿ ಇದ್ದಾನ ಅಂತ ನೋಡಿ ಮಟ್ಟಿ ಅಂಥ ವ್ಯಕ್ತಿಗಳಿಗೆ ಆರಿಸ್ತಿರಬೇಕು. ಚುನಾವಣೆಯನ್ನು ದೂರವ, ಸಂವಿಧಾನವನ್ನು ಹೆಚ್ಚೆಚ್ಚು ತಿಳ್ಕೋಬೇಕು. ಸಂವಿಧಾನದ ವಿರೋಧಿಗಳಿಗೆ ನಾವೇನದ ಅಂತಂದ್ರೆ ಎಲ್ಲರೂ ಸೇರಿ ಪಾಠ ಕಲಿಸ್ಬೇಕಾಗ್ಯದ. ಇಲ್ಲಿ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, SC ST OBC ಇವರೆಲ್ಲರೂ ಕೂಡ ಭಾರತದ ಸಂವಿಧಾನದ ಆಶಯ ಎತ್ತಿಡ್ಲಿಕ್ಕೆ ಎಲ್ಲರೂ ಹೋರಾಟ ಮಾಡಬೇಕಂತಂದು ತಮ್ಮ ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತೇನೆ. ಧನ್ಯವಾದಗಳು ಸರ್. ಇದು ಮಾತನಾಡಿದ್ದು ಅಂಕುಶ್ ಗೋಖಲೆ ಅವರು, ಸಾಮಾಜಿಕ ಹೋರಾಟಗಾರರು, ದಲಿತ ಪರ ಹಿತಚಿಂತಕರು ಆಗಿರುವಂತಹ ಅಂಕುಶ್ ಗೋಖಲೆ ಅವರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ JK ನ್ಯೂಸ್ ಕನ್ನಡ. ಇದು ಭ್ರಷ್ಟರ ಪಾಲಿಗೆ ಸಿಂಹಸ್ವಪ್ನ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.